ವಾಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಅವನು ನಮ್ಗೆ ಯಾವ ರೀತಿ ಮಾರ್ಗದರ್ಶನವನ್ನ, ಹೊಸ ಹೊಸ ರೀತಿಯಾದಂತಹ ದೃಷ್ಟಿಕೋನವನ್ನ ಕೊಡ್ತಾ ಇದ್ದಾನೆ. ಅದರ ಜೊತೆಗೆ ಕಳೆದ ಸಂಚಿಕೆಯಲ್ಲಿ ಅವನು ಸಮದರ್ಶನ ಅಂದ್ರೆ ಏನು ಅಂತ ಹೇಳ್ತಾ ಹೋದ್ರು. ಅಂದ್ರೆ ಎಲ್ಲರನ್ನ ಸಮಾನವಾಗಿ ಕಾಣೋದು. ಎಲ್ಲರನ್ನ ಸಮಾನವಾಗಿ ಕಾಣೋದು ಅಂದ ತಕ್ಷಣ ಕೆಲವರು ಹೇಗ್ ಅನ್ಕೊಳ್ತಾರಪ್ಪ ಅಂದ್ರೆ, ಹಾಗಿದ್ರೆ ವೃದ್ಧರು ಅಂದ್ರೆ ವಯಸ್ಸಾಗಿರೋರು ಬಂದ ತಕ್ಷಣ ನಾವು ಅವ್ರಿಗೆ ಕಾಲಿಗೆ ನಮಸ್ಕಾರ ಮಾಡ್ತೀವಿ, ಹಾಗಂತ ಚಿಕ್ಕ ಮಗು ಬಂದ ತಕ್ಷಣ ಕಾಲಿಗೆ ನಮಸ್ಕಾರ ಮಾಡ್ಬೇಕಾ? ಅವರಿಗೆ ಹೋಗಿ ಬನ್ನಿ ಅಂತ ಮಾತಾಡಿಸ್ತೀವಿ, ಇವ್ರಿಗೂ ಹೋಗಿ ಬನ್ನಿ ಅಂತ ಮಾತಾಡಿಸ್ಬೇಕಾ? ಈ ರೀತಿ ಅಲ್ಲ. ಸಮದರ್ಶನ ಅಂದ್ರೆ ಎಲ್ಲರನ್ನ ಸಮಾನ ಮನಸ್ಥಿತಿಯಿಂದ ಪ್ರೀತಿಸೋದು. ಅದ್ರ ಜೊತೆ ಈಗ ಕೆಲವೊಮ್ಮೆ ಏನಾಗುತ್ತೆ, ಕೆಲವರು ಹಿರಿಯರು ಅಂದ್ರೆ ಅವರ ಅನುಭವದಿಂದ, ಅವರ ಎಕ್ಸ್ಪೀರಿಯನ್ಸ್ ಇಂದ ಅವರು ನಮಗೇನೋ ಒಂದು ಸಲಹೆಗಳನ್ನ ಕೊಡ್ತಾ ಹೋದಾಗ, ಯಾವುದೋ ಒಂದು ಚಿಕ್ಕ ಮಗು ಇರುತ್ತೆ ಅಂತ ಅನ್ಕೊಳ್ಳೋಣ, ಅದು ಯಾವುದೋ ಒಂದು ಟೈಮಲ್ಲಿ ನಮಗೇನೋ ಹೇಳುತ್ತೆ, ಅದು ನಮಗ್ ಸರಿ ಅನ್ಸುತ್ತೆ ಅಂತ ಅನ್ಕೊಳ್ಳೋಣ. ಅವಾಗ ಅಯ್ಯೋ ಆ ಮಗು ಚಿಕ್ಕದು, ನಾನು ಯಾಕೆ ತಗೋಬೇಕು? ಆ ರೀತಿಯಾದಂತಹ ಮನಸ್ಥಿತಿ ಬೇಡ. ಅದನ್ನೂ ಸಹ ಸ್ವೀಕರಿಸಿ ಸಮದರ್ಶನ ಅಂದ್ರೆ ಅದು ಅಂತ ಹೇಳ್ತಾ ಇದ್ದಾರೆ. ಈಗ ಸಾಮಾನ್ಯ ಏನಾಗುತ್ತೆ, ಅಯ್ಯೋ ಚಿಕ್ಕವ್ರ ಮಾತು ಯಾಕ್ರಿ ಕೇಳ್ಬೇಕು ಅಂತ ಎಲ್ಲ ಇರುತ್ತೆ ಅಲ್ವಾ? ಆ ತರ ಅಲ್ಲ. ಎಲ್ಲರ ವಿಷಯವನ್ನ ನಾವು ಸ್ವೀಕಾರ ಮಾಡ್ಬೇಕು. ಯಾಕಪ್ಪ ಅಂತ ನೋಡೋದಾದ್ರೆ, ಎಲ್ಲರಲ್ಲೂ ಭಗವಂತ ಕುಳಿತಿದ್ದಾನೆ. ಹಾಗಾಗಿ ಆ ಭಗವಂತ ನಮಗೆ ಯಾರೋ ಚಿಕ್ಕವರಿಂದ ನಮಗೇನೋ ಒಂದು ಮಾರ್ಗದರ್ಶನವನ್ನ ನೀಡ್ತಾ ಇರಬಹುದು, ಅಥವಾ ದೊಡ್ಡವರಿಂದ ಮಾರ್ಗದರ್ಶನವನ್ನ ನೀಡ್ತಾ ಇರಬಹುದು. ಈ ರೀತಿಯಾದಂತಹ ಮನಸ್ಥಿತಿಯನ್ನ ನಾವು ತಂದ್ಕೋಬೇಕಾಗತ್ತೆ. ಇದು ನಿಜವಾದ ಸಮದರ್ಶನ ಅಂತ ಇಲ್ಲಿ ಭಗವಂತ ಹೇಳ್ತಾ ಹೋಗ್ತಾನೆ. ಅದೇ ಮುಂದುವರೆದು ಇನ್ನು ಅವ್ರು ಹೇಗಿರ್ತಾರೆ ಏನು ಅನ್ನೋದನ್ನ ಹೆಜ್ಜೆ ಹೆಜ್ಜೆಗೆ ಇನ್ನೂ ನಮಗೆ ವಿವರಣೆಯನ್ನ ಕೊಡ್ತಾರೆ. ಯಾಕೆಂದ್ರೆ ಭಗವಂತ ನಮಗೆ ಸ್ವಲ್ಪ ಹೇಳ್ಬಿಟ್ಟು ಸುಮ್ನಾಗೋದಿಲ್ಲ. ನಮ್ಮ ಮೂಲ ಅಂದ್ರೆ ಈಗ ಯಾರಿಗಾರು ತೋಟ ಕ್ಲೀನ್ ಮಾಡು ಅಂದ್ರೆ ಆ ಬೇರ್ ಸಮೇತ ಕಿತ್ತು ಕ್ಲೀನ್ ಮಾಡಿರ್ತಾರೆ ಅಂತ ಹೇಳ್ತಾರೆ, ಗೊತ್ತಾ? ಆ ರೀತಿ ಭಗವಂತ ನಮ್ಗೆ ಏನಾದ್ರೂ ಡೌಟ್, ಈಗ ಅರ್ಜುನ ಏನೋ ಒಂದು ಸಂಶಯ ಕೇಳ್ದ ಅಂತ ಅಂದ್ರೆ, ಇರಪ್ಪ ನಿನಗೆ ಬೇರು ಸಮೇತ ಆ ಸಂಶಯವನ್ನ ನಿವಾರಿಸ್ತೀನಿ ಅಂತ ಹೇಳ್ತಾರಲ್ಲ, ಆ ರೀತಿ ಬೇರು ಸಮೇತ ಭಗವಂತ ನಮ್ಗಿಲ್ಲಿ ಸಂಶಯವನ್ನ ನಿವಾರಿಸ್ಕೊಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ 19ನೇ ಶ್ಲೋಕದಲ್ಲಿ ಈಹ ಈಹ ಅಂದ್ರೆ ಈ ಜನ್ಮದಲ್ಲಿ, ಏವ ಖಂಡಿತವಾಗಿಯೂ, ತೈ ಅವರಿಂದ, ಜಿತ ಗೆಲ್ಲಲ್ಪಡುವುದು, ಸರ್ಗ ಜನನ ಮತ್ತು ಮರಣವು, ಯೇಷಾಂ ಅಂದ್ರೆ ಯಾರ, ಸಾಮೆ ಸಮಭಾವದಲ್ಲಿ, ಸ್ಥಿತಂ ನೆಲೆಸಿರುತ್ತಾನೋ, ಮನಃ ಮನಸ್ಸು, ನಿರ್ದೋಷಂ ದೋಷರಹಿತವಾಗಿರುತ್ತದೆ, ಹಿ ನಿಶ್ಚಿತವಾಗಿಯೂ, ಸಮಂ ಸಮಭಾಗದಲ್ಲಿ, ಬ್ರಹ್ಮ ಪರಬ್ರಹ್ಮನಂತೆ, ತಸ್ಮಾತ್ ಆದ್ದರಿಂದ, ಬ್ರಹ್ಮಣಿ ಪರಬ್ರಹ್ಮನಲ್ಲಿ, ತೇ ಅವರು ಸ್ಥಿತ ನೆಲೆಸಿರುತ್ತಾರೆ. ಅಂದ್ರೆ ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರಪ್ಪ ಅಂತ ನಾವೇನಾದ್ರೂ ನೋಡೋದಾದ್ರೆ, ಬಹಳ ಸುದೀರ್ಘವಾದ ವಿವರಣೆಯನ್ನೇ ಕೊಟ್ಟಿದ್ದಾನೆ ಭಗವಂತ. ಇಲ್ಲಿ ಹೇಳ್ತಾ ಹೋಗ್ತಾರೆ, ಯಾರು ಮತ್ತು ಯಾರ ಮನಸ್ಸಿನಲ್ಲಿ ಇಂತಹ ಸಮದರ್ಶನ ಇರುತ್ತದೆಯೋ ಅವನ ಮನಸ್ಸೇನಿರುತ್ತೆ ಅದು ಸ್ಥಿತಮಾಗಿ ಇರುತ್ತೆ ಅಂತ. ಅಂದ್ರೆ ಉದಾಹರಣೆ ಹೇಳ್ಬೇಕು ಅಂದ್ರೆ, ನಾವು ಇವಾಗೇನೋ ಒಂದು ಭಾಗವತನವನ್ನ ಕೇಳ್ಬಿಡ್ತೀವಿ, ಅಥವಾ ಮಹಾಭಾರತವನ್ನ ಕೇಳ್ತೀವಿ, ಅಥವಾ ಭಗವದ್ಗೀತೆ ಪ್ರವಚನವನ್ನ ಏನೋ ಒಂದು ಕೇಳ್ತೀವಿ ಅಂತ ಅನ್ಕೊಳ್ಳೋಣ. ಕೇಳಿದ ತಕ್ಷಣ ಏನ್ ಮಾಡ್ತೀವಿ, ಈ ಕೇಳಿದ ಮನಸ್ಥಿತಿಯಲ್ಲೇ ಇರ್ತೀವಿ. ಒಂದ್ ಸ್ವಲ್ಪ ಹೊತ್ತು ಇರ್ತೀವಿ. ಇದ್ದಾಗ ಅಯ್ಯೋ ಇಲ್ಲಪ್ಪ ಎಲ್ರು ಒಂದೇ ತರ ನೋಡ್ಬೇಕಂತೆ, ಅಯ್ಯೋ ಪಾಪ ನಾಯಿಗೆ ಹೊಡಿಬಾರ್ದು, ಬೆಕ್ಕಿಗೆ ಹೊಡಿಬಾರ್ದು, ಅಯ್ಯೋ ಜಡ ಬರುತ್ತಾ ಇರುವೇನೂ ತುಳಿತಾ ಇರಲ್ವಂತೆ, ಅಯ್ಯೋ ಪಾಪ ಇರುವೆ ಹೋಗ್ಲಿ ಅಂತ ಬಿಡೋದು. ಈ ರೀತಿಯಾದಂತಹ ಮನಸ್ಥಿತಿ ಬಂದಿರುತ್ತೆ. ಅದು ಟೆಂಪರರಿ ಅಲ್ವಾ? 1-2 ದಿನ ಹೋಗ್ತಿದ್ದಂಗೆನೆ ಅಯ್ಯೋ ತೆಗ್ದಾಕ್ರಿ, ಅವ್ರು ಹೇಳ್ತಾರೆ ಅಂತ ನಾವ್ ಇದನ್ನ ಮಾಡಕ್ಕಾಗತ್ತಾ? ಪುರಾಣ ಹೇಳಕ್ಕೆ ಬದನೆಕಾಯಿ ತಿನ್ನಕ್ಕೆ ಅಂತ ನೀವು ಕೇಳಿಲ್ವಾ? ಅದೆಲ್ಲ ತಪ್ಪು ಬಿಟ್ಬಿಡಿ ಅಂತ ಅಂದ್ಬಿಟ್ಟು ಮತ್ತೆ ನಾವ್ ಯಥಾಸ್ಥಿತಿಗೆ ಹೋಗ್ತೀವಿ. ಹೇಳ್ತಾರೆ ಬ್ಯಾಕ್ ಟು ಸ್ಕ್ವೇರ್ ಒನ್ ಅಂತ. ಅಂದ್ರೆ
ಹೇಗೋ ಏನೋ ಮಾಡಿ ನಮ್ಮ ಮನಸ್ಸನ್ನ ಇಲ್ಲ ನೋಡು ನೀನ್ ಹೀಗಿರ್ಬೇಕು, ಹಾಗಿರ್ಬೇಕು ಅಂತ ಒಂಚೂರು ಒಂದಷ್ಟು ದೂರ ಪುಷ್ ಮಾಡ್ಕೊಂಡು ಕರ್ಕೊಂಡ್ ಬಂದಿರ್ತೀವಿ. ಆ ಕರ್ಕೊಂಡ್ ಬಂದಂತಹ ಮನಸ್ಸೇನ್ ಮಾಡತ್ತೆ, ಒಂದೆರಡು ದಿನ ಆಗ್ತಿದಂಗೆ ಅಯ್ಯೋ ಇದೆಲ್ಲ ಯಾವ್ದು ಬೇಡ ಕಣ್ರಿ ಅಂದ್ಬಿಟ್ಟು ಬ್ಯಾಕ್ ಟು ಸ್ಕ್ವೇರ್ ಒನ್ನಿಗೆ ಹೋಗ್ಬಿಡತ್ತೆ. ಅಲ್ವಾ? ಇದು ಆಗೋದು ಸಹಜ. ನಾನು ಇಲ್ಲ ಅಂತ ಹೇಳ್ತಿಲ್ಲ. ನಿಮಿಗಾಗಲ್ವಾ? ನನಗೂ ಆಗತ್ತೆ. ಆಗ ಏನ್ ಮಾಡ್ಬೇಕು? ನಾವು ಮತ್ತೆ ಕೇಳ್ತಾನೆ ಇರ್ಬೇಕು. ಇಲ್ಲ, ಇಲ್ಲ ಅಲ್ಲಿಗ್ ಹೋದ್ವಾ ಮತ್ತೆ ನೋ ದಿಸ್ ಇಸ್ ನಾಟ್ ಯುವರ್ ವೇ ಅಂದ್ರೆ ಇದು ನೀನ್ ಹೋಗೋ ದಾರಿ ಅಲ್ಲ ಬಾ ಇಲ್ಲಿ ಅಂತ ಅನ್ಬಿಟ್ಟು ಅದ್ ಆ ಮನ್ಸನ್ನ ಮತ್ತೆ ಎಳ್ಕೊಂಬರ್ಬೇಕು. ಹೇಗೆ ಮಕ್ಳು ತಪ್ಪು ದಾರಿಗೆ ಹೋದಾಗ ನಾವು ಬಡದ್ಬಿಟ್ಟಾರು ಕರ್ಕೊಂಬರ್ತೀವಲ್ವಾ? ಅದೇ ರೀತಿ ನಮ್ಮ ಮನಸ್ಸನ್ನೂ ಸಹ ನಾವು ಕರ್ಕೊಂಬರ್ಬೇಕಾಗತ್ತೆ. ಇಂತಹವ್ರು ಏನ್ ಮಾಡ್ತಾರಪ್ಪ ಅಂತ ಅಂದ್ರೆ ಅಂದ್ರೆ ಸ್ಥಿತ ಇಲ್ಲ ಅಂತ ಅಂದ್ರೆ 2 ದಿನ ಎಲ್ಲವೂ ಚೆನ್ನಾಗಿರುತ್ತೆ. ಆಮೇಲೆ ಮತ್ತೆ ಅವ್ರ ಜೊತೆ ಕುತ್ಕೊಂಡು ಅವ್ರು ಬೇರೆಯವ್ರ ಬಗ್ಗೆ ಚಾಡಿ ಹೇಳೋದು, ಬೇರೆಯವ್ರ ಬಗ್ಗೆ ಮಾತಾಡೋದು. ಈ ರೀತಿಯಾದಂತಹ ಮನಸ್ಥಿತಿಗೆ ಮತ್ತೆ ಹೋಗ್ಬಿಡ್ತೀವಿ. ಆದ್ರೆ ಯಾರು ಸಮದರ್ಶನದಲ್ಲಿ ನಿಲ್ಲುತ್ತಾರೋ ಅವರು ಎಂದೂ ಸಹ ಈ ರೀತಿಯಾದಂತಹ ಕೆಲಸಗಳನ್ನ ಮಾಡೋದಿಲ್ಲ. ಅದು ಭಗವಂತ ಅಂತ ನಾವು ತಿಳ್ಕೊಂತಾ ಹೋಗ್ತಾರಂತೆ. ಅಂದ್ರೆ ಏನೇ ಮಾಡಿದ್ರು, ಏನೇ ಇದ್ರುನು ಎಲ್ಲವುದೂ ಸಹ ಭಗವಂತ ನನಗ್ ಕೊಡ್ತಾ ಇದ್ದಾನೆ. ಈಗ ಯಾರೋ ಹೊಗಳಿದ್ರು, ಇಲ್ಲ ಅದನ್ನ ಭಗವಂತ ಕೊಟ್ಟ. ಯಾರೋ ಹೊಗಳಿದ್ರು, ಅದು ಭಗವಂತ. ಅಂದ್ರೆ ಬೈದ್ರೂ ಭಗವಂತ ಕೊಟ್ಟ, ಹೊಗಳಿದ್ರೂ ಭಗವಂತ ಕೊಟ್ಟ, ಯಾರೋ ಸಹಾಯ ಮಾಡಿದ್ರು, ಅದನ್ನೂ ಭಗವಂತ ಕೊಟ್ಟ. ಈಗ ನಾವೇನ್ ಮಾಡ್ತೀವಿ ಯೂಶಲಿ ನಾವೆಲ್ರೂ ಮಾಡೋದು ಹಾಗೇನೆ. ಯಾರೋ ಹೊಗಳಿದ ತಕ್ಷಣ ವಾವ್! ಅವ್ರೆಷ್ಟ್ ಚೆನ್ನಾಗ್ ನಮ್ಮನ್ನ ಹೊಗಳಿದ್ರಲ್ವಾ ಅಂತ ಅವ್ರನ್ನ ಜಾಸ್ತಿ ಪ್ರೀತಿಸೋದು. ಅಥವಾ ಯಾರೋ ಒಬ್ರು ನಮಿಗ್ ಸಹಾಯ ಮಾಡಿದ ತಕ್ಷಣ ಅಯ್ಯೋ! ದೇ ಆರ್ ವೆರಿ ಸ್ವೀಟ್ ನನ್ ಟೈಮಿಗ್ ಆಗ್ಬಿಟ್ರು ಗೊತ್ತಾ ಅಂತ ಪದೇ ಪದೇ ಹೇಳ್ತಾ ಇರೋದು. ಅಥವಾ ಯಾರೋ ಒಬ್ರು ಬೈದಿದ ತಕ್ಷಣ ಅವ್ರು ಯಾಕ್ರಿ ನಮಿಗ್ ಬೈದ್ರು ಅಂತ ತಗೊಳ್ಳೋದು. ಈ ರೀತಿಯಾಗಿ ನಾವು ತಗೊಳ್ತೀವಿ. ಆದ್ರೆ ಸಮದರ್ಶನದಲ್ಲಿ ಇರುವಂತಹ ವ್ಯಕ್ತಿ ಯಾರೇ ಹೊಗಳಲಿ, ಯಾರೇ ಸಹಾಯ ಮಾಡ್ಲಿ ಎಲ್ಲವುದನ್ನೂ ಸಹ ಭಗವಂತ ಕೊಟ್ಟ ಅಂತ ತಗೊಂತಾರೆ. ಈಗ ನೀವು ನೆಕ್ಸ್ಟ್ ಕೇಳ್ಬೋದು, ಹಾಗಿದ್ರೆ ಬೈದಿದ್ದು ಭಗವಂತ ಕೊಟ್ಟ ಅಂತ ಯಾಕ್ ತಗೋಬೇಕು? ಯಾಕೆ ತಗೋಬೇಕು ಅಂತ ಅಂದ್ರೆ, ನಮ್ಮಲ್ಲಿ ಹೇಳ್ತಾರಲ್ವಾ, ಯಾರು ಬೈತಾರೋ, ಯಾರು ಆಡ್ಕೊಳ್ತಾರೋ ಅವ್ರು ನಮ್ಮ ಒಳ್ಳೇದಕ್ಕೆ ಮಾಡಿರ್ತಾರೆ. ಹಾಗಾಗಿ ಆ ಸಮದರ್ಶನದಲ್ಲಿರುವ ವ್ಯಕ್ತಿ ಏನ್ ಮಾಡ್ತಾನೆ, ಇಲ್ಲಿ ಅದನ್ನೂ ಸಹ ಭಗವಂತ ನನ್ನನ್ನ ಸರಿ ದಾರಿಗೆ ತರುವಂತಹ ಒಂದು ಮಾರ್ಗ ಇರಬಹುದು ಅಂತ ಹೇಳಿ ತಗೊಳ್ತಾನೆ. ಅಂದ್ರೆ ಈಗ ಉದಾಹರಣೆ ಈಗ ಸಾಮಾನ್ಯವಾಗಿ ಮನೆಯಲ್ಲಿ ನಡೆಯುವಂತಹ ಒಂದು ಪ್ರಸಂಗವನ್ನ ತಗೊಂಡ್ರೆ, ಯಾರೋ ಅತ್ತೆ ಬೈತಾರೋ, ಮಾವ ಬೈತಾರೋ, ಗಂಡ ಬೈತಾನೋ ಅಥವಾ ಮಕ್ಕಳೇ ಬೈತಾರೋ, ಈ ರೀತಿಯಾದಂತಹ ಪ್ರಸಂಗಗಳು ಪ್ರತಿದಿನ ನಡೀತಾ ಇರುತ್ತೆ. ಆವಾಗ ಯಾವ ರೀತಿ ತಗೋಬೇಕಪ್ಪ ಅಂದ್ರೆ, ಎಲ್ಲೋ ಯಾವುದೋ ಜನ್ಮದಲ್ಲಿ ನಾನೇನೋ ತಪ್ಪು ಮಾಡಿದ್ನೇನೋ ಅದನ್ನ ಭಗವಂತ ಈಗ ತೀರಿಸ್ಬಿಟ್ಟ ಬಿಡು. ಅಂದ್ರೆ ನಾನು ಋಣ ಮುಕ್ತಳಾಗ್ಬಿಟ್ಟೆ. ಬೇಡ ಮುಗೀತು. ಅಂದ್ರೆ ಭಗವಂತ ನಾನು ಯಾವುದೇ ರೀತಿಯಾದಂತಹ ಋಣವನ್ನ ಇಟ್ಕೋಬಾರ್ದು ಅಂತ ಈ ರೀತಿ ಎಲ್ಲವನ್ನ ಮಾಡ್ತಾ ಇದ್ದಾನೇನೋ ನನಗೋಸ್ಕರ. ಈ ರೀತಿಯಾದಂತಹ ಮನಸ್ಥಿತಿ ಸಮದರ್ಶನದಲ್ಲಿ ಇರುವಂತಹವರು ಬರ್ತಾ ಹೋಗ್ತಾರೆ. ಹಾಗೇನೆ ಹೇಳ್ತಾರಲ್ಲ, ಆ ದೋಷ ಅಂತ ಅಂದ್ರೇನೆ ಅಂದ್ರೆ ಯಾರಿಗೋ ಒಬ್ರಿಗೆ ಬೈತೀವಿ ಅಂತ ಅಂದ್ರೇನೆ ಅದು ಒಂದು ದೋಷ ಇದ್ದ ಹಾಗೆ ಅಲ್ವಾ? ಆದರೆ ಭಗವಂತ ದೋಷರಹಿತ. ಅವನಿಗೆ ಯಾವುದೇ ರೀತಿಯಾದಂತಹ ದೋಷ ಇರೋದಿಲ್ಲ. ಆದ್ರಿಂದನೇ ಅವನನ್ನ ನಾವು ಭಗವಂತ ಕರೆಯೋದು. ಈಗ ಉದಾಹರಣೆ ಹೇಳ್ಬೇಕು ಅಂದ್ರೆ ನಾವು ದೇವಸ್ಥಾನದಲ್ಲಿ ಯಾವುದೋ ಒಂದು ಪ್ರತಿಮೆಯನ್ನ ನೋಡ್ಬಿಟ್ಟು ಇದು ದೇವ್ರು ಅಂತ ಹೇಳ್ತೀವಾ? ಇಲ್ಲ. ಆ ಪ್ರತಿಮೆಯ ಒಳಗಿರುವ ಭಗವಂತನಿಗೆ ನಾವು ಪ್ರೀತಿಸೋದು. ಅಲ್ವಾ? ಈಗ ಯಾವ್ದೋ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೀ ಆ ವಿಗ್ರಹವನ್ನ ನೋಡ್ಕೊಂಡ್ ಬರ್ತೀವಾ? ಇಲ್ಲ. ಆ ವಿಗ್ರಹದಲ್ಲಿರುವ ಭಗವಂತನನ್ನ ನಾವು ನೋಡ್ತೀವಿ. ಆ ಭಗವಂತನನ್ನ ನಾವು ಪ್ರೀತಿಸೋದಕ್ಕೆ ಶುರು ಮಾಡ್ತೀವಿ. ಅದೇ ರೀತಿ ಇಲ್ಲಿ ಅಪ್ಪ, ಅಮ್ಮ, ಸ್ನೇಹಿತರು, ನಮ್ಮ ಶತ್ರುಗಳು, ನಮ್ಮ ಬಂಧುಗಳು ಯಾರೇ ಇರಬಹುದು. ಅವರು ನಮ್ಮ ಜೊತೆ ಯಾವುದೇ ರೀತಿಯಾಗಿ ವ್ಯವಹರಿಸಬಹುದು. ಆದರೆ ನಾವು ಅವರನ್ನ ಆ ವ್ಯಕ್ತಿಯಾಗಿ ಕಾಣದೆ ಅವರಲ್ಲಿರುವಂತಹ ಭಗವಂತ ನನಗೆ ಯಾವುದೋ ಒಂದು ಮಾರ್ಗದರ್ಶನವನ್ನ ಕೊಡ್ತಾ ಇದ್ದಾನೆ ಅನ್ನುವಂತಹ ಮನಸ್ಥಿತಿಗೆ ಸಮದರ್ಶನದಲ್ಲಿ ಇರುವವರು ಬರ್ತಾರೆ. ಉದಾಹರಣೆ, ಚಿಂತ್ಯಾಕೆ ಮಾಡುತ್ತೀಯೋ ಚಿನ್ಮಯನಿದ್ದಾನೆ ಅಂತ ಹೇಳ್ತಾರಲ್ವಾ? ಅಂದ್ರೆ ಚಿಂತೆ ಮಾಡೋದು ಬೇಡ, ಚಿನ್ಮಯ ಇದ್ದಾನೆ, ಅವನು ಏನೋ ಒಂದು ದಾರಿಯನ್ನ ತೋರಿಸಿರ್ತಾನೆ. ಉದಾಹರಣೆ, ಯಾವುದೋ ಒಂದು ಪ್ರಸಂಗ ನಿಮ್ಮ ಜೀವನದಲ್ಲೇ ನಡೆದಂತಹ ಒಂದು ಪ್ರಸಂಗವನ್ನ ಜ್ಞಾಪಿಸ್ಕೊಳ್ಳಿ. ಆ ಪ್ರಸಂಗ ನಡೆದಾಗ ನಮಗೇನನ್ಸುತ್ತೆ ಅಂದ್ರೆ, ಅಯ್ಯೋ ಭಗವಂತ ಎಷ್ಟು ಕೆಟ್ಟದಾಗಿ ಮಾಡ್ಬಿಟ್ಟ ಅಲ್ವಾ ನಮ್ಗೆ ಅಂತ ಅನ್ಸೋ ಉದಾಹರಣೆಗಳಿದೆ.
ಉದಾಹರಣೆ, ಈಗ ನಾರಾಯಣ ಮೂರ್ ನಾರಾಯಣ ಮೂರ್ತಿ ಅವರನ್ನ ಅವ್ರಿಗೆ ಕೆಲ್ಸ ಸಿಕ್ಲಿಲ್ಲ ಅಲ್ವಾ? ಅವ್ರಿಗೆ ಕೆಲ್ಸ ಸಿಗ್ದಿದ್ದನ್ನ ಅವರು ಪಾಸಿಟಿವ್ ಆಗಿ ತಗೊಂಡು ಒಂದು ಇನ್ಫೋಸಿಸ್‌ನಂತ ಒಂದು ದೊಡ್ಡ ಕಂಪನಿಯನ್ನೇ ಸ್ಥಾಪನೆ ಮಾಡ್ಬಿಡ್ತಾರೆ. ಇದು ಒಂದು ಎಕ್ಸಾಂಪಲ್ ಹೇಳ್ತಾ ಇರೋದು. ಅಂದ್ರೆ ಯಾವುದೋ ಒಂದು ಅವಕಾಶ ನಮಗೆ ಕೈ ತಪ್ಪಿ ಹೋಯ್ತು ಅಂದ್ರೆ ಅರ್ಥ ಅದಕ್ಕಿಂತ ದೊಡ್ಡದು ನಿನಗಾಗಿ ಕಾಯ್ತಾ ಇದೆ ಅಂತ. ಹಾಗಾದ್ರೆ ದೊಡ್ಡದ್ ಕಾಯ್ತಾ ಇದೆ ಅಂತ ನಾವು ಸುಮ್ನೆ ಕೂತ್ಕೋಬಾರ್ದು. ಅದಕ್ಕೆ ತಕ್ಕಂತಹ ಕರ್ಮವನ್ನೂ ಸಹ ಮಾಡ್ಬೇಕು. ಈಗ ಹೇಗೆ ಅವರು ಈ ಕೆಲಸ ಸಿಕ್ಲಿಲ್ಲ ಅಂದ್ರೆ ಅದಕ್ಕೆ ಬ್ಯಾಕ್‌ಗ್ರೌಂಡ್ ಅಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡಿದ್ರು. ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ರು. ಅದೇ ರೀತಿ ನಮಗೂ ಯಾವುದೋ ಒಂದು ಅವಕಾಶ ಕೈ ತಪ್ಪಿ ಹೋಯ್ತಾ? ಇಟ್ಸ್ ಓಕೆ. ಆದ್ರೆ ನಮ್ಮ ಕರ್ಮವನ್ನ ನಾವು ಮಾಡ್ತಾ ಹೋದಾಗ ಅದಕ್ಕಿಂತಲೂ ದೊಡ್ಡ ಅವಕಾಶ ನಮಗಾಗಿ ಕಾಯ್ತಾ ಇರತ್ತೆ. ನಾವು ಅದನ್ನ ಸಮಭಾವದಲ್ಲಿ ನೋಡ್ಬೇಕಾಗತ್ತೆ. ಅದೇ ರೀತಿ ಸ್ಥಿತಂ ಮನಃ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯಾರು ಎಲ್ಲರನ್ನ ಸಮದರ್ಶನದಲ್ಲಿ ನೋಡ್ತಾರೋ ಅಥವಾ ಎಲ್ಲರಲ್ಲಿ ಭಗವಂತನನ್ನ ಕಂಡು ಅವರ ಕರ್ತವ್ಯವನ್ನ ಮಾಡ್ತಾ ಹೋಗ್ತಾರೋ ಅಂತಹವರು ಮಹಾತ್ಮರಾಗ್ತಾ ಹೋಗ್ತಾರೆ. ಈಗ ಉದಾಹರಣೆ, ನಿಮ್ಮ ಮನೆಯಲ್ಲಿ ಯಾರೋ ಒಬ್ರು ಹಿರಿಯರಿದ್ದಾರೆ ಅಂತ ಅನ್ಕೊಳ್ಳೋಣ. ಅಂದ್ರೆ ಅಪ್ಪನಪ್ಪ ಯಾರೋ ಒಬ್ರು ಎಕ್ಸ್ ವೈ ಝೆಡ್. ಅವ್ರು ಯಾಕೆ ಮಹಾತ್ಮರಾಗಿಲ್ಲ? ಅಥವಾ ಯಾರೋ ಒಬ್ರು ಯಾಕೆ ಮಹಾತ್ಮರಾಗಿದ್ರು? ಯಾಕೆ ಅಂತ ಅಂದ್ರೆ ಅವರು ಸ್ಥಿತಂ ಮನಃ ಆಗಿದ್ರು. ಅಂದ್ರೆ ಅವರ ಮನಸ್ಥಿತಿ ಸ್ಥಿತದಲ್ಲಿ ಇತ್ತು. ಅಂತಹ ಪರಿಸ್ಥಿತಿಯಲ್ಲಿ ಅವರು ಏನಾಗ್ತಾ ಹೋಗ್ತಾರೆ? ಮಹಾತ್ಮರಾಗ್ತಾ ಹೋಗ್ತಾರೆ. ಈಗ ನಾವ್ ಅನ್ಕೊಂತೀವಿ ಅಷ್ಟೇ, ಅಯ್ಯೋ ಅವ್ರು ಬೈದ ತಕ್ಷಣ ನಾನು ಏನು ಬೈಲಿಲ್ಲಪ್ಪ, ನಾನು ಒಳ್ಳೆಯವಳಾಗ್ಬಿಟ್ನಾ? ಅದೇ ಕಂಟಿನ್ಯೂ ಮಾಡದೆ ಯಾವತ್ತೋ ಒಂದಿನ ನಮ್ಮ ಉದಾಹರಣೆಯನ್ನು ಯಾರೋ ಒಬ್ರು ಕೊಟ್ಟೇ ಕೊಡ್ತಾರೆ. ವಿ ಹ್ಯಾವ್ ಟು ವೇಟ್. ಅದೇ ರೀತಿ ಸರ್ಗ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸರ್ಗ ಅಂದ್ರೆ ಹುಟ್ಟು ಅನ್ನುವ ಒಂದು ಅರ್ಥ ಬರ್ತಾ ಹೋಗುತ್ತೆ. ಹಾಗೆ ಜನನ ಮರಣಗಳ ನಂಟು ಅಂತಲೂ ಬರ್ತಾ ಹೋಗುತ್ತೆ. ಹಾಗಾಗಿ ಆ ಹುಟ್ಟಿರುವ ಜೀವರಲ್ಲಿ ನಾವು ಈ ಬದುಕನ್ನ ನಾವೇನ್ ಮಾಡ್ತಾ ಹೋಗ್ತೀವಿ? ಗೆಲ್ತಾ ಹೋಗ್ತೀವಿ. ಅಂದ್ರೆ ಹುಟ್ಟಿನ ರೂಪದ ಸಂಸಾರವನ್ನ ಅವನು ಗೆಲ್ತಾ ಹೋಗ್ತಾನೆ. ಈಗ ಹೇಳ್ತಾರಲ್ಲ, ಅವರ್ ಜರ್ನಿ ಇಸ್ ಬಿಟ್ವೀನ್ ಬಿ ಟು ಡಿ ಅಂತ ಹೇಳ್ತಾರೆ. ಅಂದ್ರೆ ಬಿ ಫಾರ್ ಬರ್ತ್, ಡಿ ಫಾರ್ ಡೆತ್. ಆದ್ರೆ ಇಲ್ಲಿ ಮಧ್ಯ ಇರುವ ಸಿ ಏನ್ ಮಾಡ್ತಾ ಹೋಗುತ್ತೆ? ನಮ್ಮನ್ನ ನಾವು ಹೇಗೆ ಅಂತ ತೋರಿಸ್ಕೊಡ್ತಾ ಹೋಗುತ್ತೆ. ಸಿ ಫಾರ್ ಚಾಯ್ಸ್. ಅಂದ್ರೆ ನಾವು ಏನನ್ನ ಆಯ್ಕೆ ಮಾಡ್ಕೊಳ್ತೀವಿ? ನಾನು ಯಾವ ಮಾರ್ಗವನ್ನ ಆಯ್ಕೆ ಮಾಡ್ಕೊಳ್ತೀನಿ? ನಾನು ಧರ್ಮ ಮಾರ್ಗವನ್ನ ಆಯ್ಕೆ ಮಾಡ್ಕೊಳ್ತೀನ? ನಾನು ಅಧರ್ಮದ ಮಾರ್ಗವನ್ನ ಆಯ್ಕೆ ಮಾಡ್ಕೊಳ್ತೀನ? ಅಥವಾ ನಾನು ಒಳ್ಳೆ ಸ್ನೇಹಿತರನ್ನ ಆಯ್ಕೆ ಮಾಡ್ಕೊಳ್ತೀನ? ಅಥವಾ ನನ್ನ ಬದುಕಿನಲ್ಲಿ ಯಾವುದೇ ರೀತಿಯಾದಂತಹ ಕೆಟ್ಟ ಪರಿಣಾಮಗಳು ನಡೆದರೂ, ಕೆಟ್ಟ ಘಟನೆಗಳು ನಡೆದ್ರೂ ಸಹ ಅದನ್ನ ನಾನು ಒಳ್ಳೆ ರೀತಿಯಲ್ಲಿ ಸ್ವೀಕಾರ ಮಾಡ್ತೀನ? ಅಥವಾ ಕೆಲವೊಂದನ್ನ ನಮ್ಮ ಕೈಲಿ ಚೇಂಜ್, ಸಿ ಫಾರ್ ಚೇಂಜ್, ಬದಲಾಯಿಸೋದಿಕ್ಕೆ ಆಗತ್ತಾ? ಈಗ ಉದಾಹರಣೆ, ನಾನು ಅಮ್ಮನ ಮನೇಲಿದ್ದಾಗ 10 ಗಂಟೆವರೆಗೂ ಮಲಗ್ತಾ ಇದ್ದೆ, ಆಗೋದಿಲ್ಲ. ಗಂಡನ ಮನೆಗೆ ಬಂದಾಗ ನಾನು ಬೆಳಿಗ್ಗೆ ಬೇಗ ಎದ್ದೇಳಲೇಬೇಕು. ಅದೇ ರೀತಿ ಒಬ್ಬ ವಿದ್ಯಾರ್ಥಿ ಆದವರು ಅವರ ಜೀವನಕ್ಕೋಸ್ಕರ ಅವರು ಓದ್ಲೇಬೇಕಾಗತ್ತೆ, ಬರೀಲೇಬೇಕಾಗತ್ತೆ. ಈ ರೀತಿ ಕೆಲವೊಂದನ್ನ ಅವರು ಚೇಂಜ್ ಅನ್ನ ಮಾಡ್ಕೊಂಡ್ರೆ, ಕೆಲವೊಂದು ಚಾಯ್ಸ್ ನಾವು ಯಾವ ರೀತಿ ಆಯ್ಕೆ ಮಾಡ್ತೀವಿ ಅದರ ಮೇಲೆ ಅದು ನಿರ್ಧಾರ ಆಗ್ತಾ ಹೋಗುತ್ತೆ. ಹಾಗೆ ಇಲ್ಲಿ ಸರ್ಗ ಅಂತ ಹೇಳಿದ್ರೆ ಹುಟ್ಟು ಮತ್ತು ಸಾವಿನ ನಡುವಿನ ಈ ಜೀವನವನ್ನ ಅವರು ಗೆಲ್ತಾ ಹೋಗ್ತಾರೆ. ಅಂದ್ರೆ ಅವರು ಅದನ್ನೆಲ್ಲ ನಿಧಾನಕ್ಕೆ, ಈ ಅಂಟು ಅಂತ ಏನ್ ಹೇಳ್ತಾರೆ, ಈ ಅಂಟನ್ನ ಬಿಟ್ಟು ಬಿಡುತ್ತಾರೆ. ಅಲ್ಲಿ ಸಂಸಾರದ ಸುಖ ದುಃಖವನ್ನ ಸಮನಾಗಿ ಸ್ವೀಕಾರ ಮಾಡಿ ಈ ಸಂಸಾರವನ್ನ ಗೆದ್ದಿ ಬಿಡುತ್ತಾರೆ ಅಂತ ಹೇಳ್ತಾರಲ್ಲ, ಆ ಹಿಮಾಲಯಕ್ಕೆ ಹೋಗಿ ತಪಸ್ಸು ಮಾಡೋದು ಅಥವಾ ಕಾವಿಯನ್ನ ತೊಟ್ಟು ಸನ್ಯಾಸಿ ಆಗೋದು ಬಹಳ ಸುಲಭದ ಕೆಲಸ. ಯಾಕೆ ಹೇಳಿ? ಅವ್ರಿಗೆ ಯಾವುದೇ ರೀತಿಯಾದಂತಹ ಜವಾಬ್ದಾರಿನೇ ಇರೋದಿಲ್ಲ. ಆದ್ರೆ ಈ ಸಂಸಾರದಲ್ಲಿ ಬರುವಂತಹ ಸುಖ ದುಃಖ ಇದೆಯಲ್ಲ, ಇದನ್ನ ನಾವು ಸಮಾನವಾಗಿ ಸ್ವೀಕಾರ ಮಾಡಿ ಈ ಸಂಸಾರವನ್ನ ಗೆಲ್ಲೋದಿದೆ ಅಲ್ಲ, ಅದು ನಿಜಕ್ಕೂ ದೊಡ್ಡ ಚಾಯ್ಸ್.
ದೊಡ್ಡ ಚಾಲೆಂಜ್. ಚಾಯ್ಸ್ ಅಲ್ಲ, ಸಾರಿ, ಚಾಲೆಂಜ್. ಯಾಕೆಂದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಅವರವರದ್ದೇ ಆದಂತಹ ಸಮಸ್ಯೆಗಳಿರುತ್ತೆ. ನೋಡಿ, ಅದಕ್ಕೆ ಹೇಳುದು ಭಗವದ್ಗೀತೆ ಅನ್ನೋದೇನಿದೆ, ಇದು ನಮ್ಮ ಜೀವನಕ್ಕೆ ರಿಲೇಟೆಡ್ ಆಗಿ ಬರ್ತಾ ಇರುತ್ತೆ. ಈಗ ನಾನೇನೋ ಹೇಳ್ತಾ ಇದ್ದೀನಿ ಅಂತ ಅನ್ಕೊಂಡ್ರೆ, ಒಬ್ಬರ ಮನಸ್ಸಲ್ಲಿ ಎಸ್ ನನ್ನ ಮನೆಯಲ್ಲಿ ಇದಾಯ್ತು ಅಂತ ತಲೆಯಲ್ಲಿ ನೋಡ್ತಾ ಇದ್ರೆ, ಇನ್ನೊಬ್ಬರ ಜೀವನದಲ್ಲಿ ನನ್ನ ಜೀವನದಲ್ಲಿ ಈ ರೀತಿಯಾದಂತಹ ಪ್ರಸಂಗ ಆಯ್ತು ಅಂತ ನೆನಪು ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರನೇ ಭಗವದ್ಗೀತೆಯನ್ನ ಮ್ಯಾನ್ಯುಯಲ್ ಅಂತ ಹೇಳೋದು. ಅಂದ್ರೆ ನಾನು ಯಾಕೆ ಇದು ಪದೇ ಪದೇ ಪ್ರತಿ ತರಗತಿಯಲ್ಲಿ ರಿಪೀಟ್ ಆಗುತ್ತೆ ಅಂತ ಅಂದ್ರೆ, ನಮ್ಮ ತಲೆಯಲ್ಲಿ ಅಷ್ಟು ಬೇಗ ಕುತ್ಕೊಳ್ಳಲ್ಲ ರೀ. ನಾನು ಆಗ್ಲೇ ಹೇಳದ್ನಲ್ಲ, ಸಮದರ್ಶನ ಅನ್ಬೇಕಾದ್ರೆ 4 ದಿನ ಒಂದ್ ತರ ಇದ್ದು 5ನೇ ದಿನ ಮತ್ತೆ ಬ್ಯಾಕ್ ಟು ಸ್ಕ್ವೇರ್ ಒನ್ನಿಗೆ ನಮ್ ಮನಸ್ಸು ಹೋಗ್ಬಿಡುತ್ತೆ. ಆ ಮನಸ್ಸನ್ನ ಮತ್ತೆ ಹಿಡಿದ್ಬಿಟ್ಟು ತರಗತಿಗೆ ತರೋದಿದೆ ಅಲ್ಲ, ಅದು ಬಹಳ ಕಷ್ಟದ ಕೆಲ್ಸ. ಈಗ ಕೆಲವು ತುಂಟು ಮಕ್ಳಿರ್ತಾರೆ, ಈ ಅಂಗನವಾಡಿಗೆ ಹೋಗೋ ಮಕ್ಳು ಅನ್ಕೊಳ್ಳೋಣ. ಆ ಮಕ್ಳು ಒಂದಿನ 2 ದಿನ ಸ್ಕೂಲ್ಗೆ ಹೋಗ್ತಾರೆ, ಮಾರನೇ ದಿನ ಮತ್ತೆ ಹೇಳ್ತಾರ, ಅಯ್ಯೋ ನಾನ್ ಸ್ಕೂಲ್ಗೆ ಹೋಗಲ್ಲ ಅಮ್ಮ ಅಂತ. ಆದ್ರೆ ಅಮ್ಮ ಏನ್ ಮಾಡ್ತಾಳೆ, ಹೊಡೆದ್ಬಿಟ್ಟು ಕಳಿಸ್ತಾಳ. ಯಾಕೆ ಹೇಳೋ, ಅದ್ ಇವತ್ತಲ್ಲ ನಾಳೆ ನಿಂಗೆ ಅದರಿಂದ ಒಳ್ಳೇದಾಗುತ್ತೆ, ನೀನ್ ಸ್ಕೂಲ್ಗೆ ಹೋಗ್ಲೇಬೇಕು, ಅಂಗನವಾಡಿಗೆ ಹೋಗ್ಲೇಬೇಕು ಅಂತ. ಆ ರೀತಿ ನಮ್ಮ ಮನಸ್ಸು ಅಷ್ಟೇ, ಅದೊಂಥರ ಮಂಗ ಇದ್ದ ಹಾಗೆ. ಕೊಂಬೆಯಿಂದ ಕೊಂಬೆಗೆ ಎಷ್ಟು ಫಾಸ್ಟ್ ಆಗಿ ಹಾರ್ಕೊಂಡು ಹೋಗ್ಬಿಡುತ್ತಪ್ಪ ಅಂದ್ರೆ ನಮ್ ಕೈಗೆ ಸಿಕ್ಕಲ್ಲ. ಅಂತಹ ಮನಸ್ಸನ್ನ ಹಿಡಿದು ತರೋ ಕೆಲ್ಸ ಇದೆಯಲ್ಲ, ಅದು ನಿಜಕ್ಕೂ ತುಂಬಾ ದೊಡ್ಡ ಕೆಲ್ಸ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ಸರ್ಗಮ್ ಅಂತ ಅಂದಾಗ, ಈ ಸಂಸಾರದಲ್ಲಿ ಬರುವಂತಹ ಸುಖ ದುಃಖಗಳನ್ನ ಸಮಾನವಾಗಿ ಸ್ವೀಕಾರ ಮಾಡೋದು. ಇವತ್ ಯಾರೋ ಏನೋ ಒಂದ್ ಬೈತಾರೆ, ಇವತ್ತೇನೋ ಒಂದು ಮನೆಯಲ್ಲಿ ಒಂದ್ ಪರಿಸ್ಥಿತಿಲಿ ಆ ಏನೋ ಒಂದು ನಡೆದಿರುತ್ತೆ. ಆದ್ರೆ ಅದನ್ನೇ ನಾವ್ ಇಟ್ಕೊಂಡ್ ಕೂತ್ಕೊಳ್ಳೋದಿಕ್ ಆಗೋದಿಲ್ಲ ಅಲ್ವಾ? ಸಂಸಾರ ಅಂದ್ರೇನೆ ಹಾಗೆ. ಕೆಲವೊಮ್ಮೆ ಮಕ್ಳು ಬೈದಿರ್ತಾರೆ, ಕೆಲವೊಮ್ಮೆ ಗಂಡ ಬೈದಿರ್ತಾರೆ, ಕೆಲವೊಮ್ಮೆ ಹೆಂಡತಿನೇ ಬೈದಿರ್ತಾಳೆ. ಹಾಗಂತ ಅವ್ರನ್ನೆಲ್ಲ ಬಿಟ್ಬಿಡಕ್ಕಾಗತ್ತಾ? ಯಾರನ್ನೂ ಬಿಡಕ್ಕಾಗಲ್ಲ. ಎಲ್ರನ್ನೂ ಬನ್ರಪ್ಪ ಅಂತ ನಾವು ಸ್ವೀಕಾರ ಮಾಡ್ಬೇಕು. ಸಮ ಮನಸ್ಥಿತಿಯಲ್ಲಿ ನಾವು ಸ್ವೀಕಾರ ಮಾಡ್ಬೇಕಾಗತ್ತೆ. ಅದನ್ನೇ ಇಲ್ಲಿ 2ನೇ ಲೈನಲ್ಲೂ ಅದೇ ಹೇಳ್ತಾ ಹೋಗ್ತಾರೆ. ಇದೇ ಸಮದರ್ಶನ ಅಂದ್ರೆ, ಅಂದ್ರೆ ಎಲ್ಲರನ್ನ ಸಮಾನವಾಗಿ ಕಾಣೋದು. ಇದಕ್ಕೆ ನಿಜವಾಗ್ಲೂ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಗೃಹಿಣಿಯರೇ ಅಲ್ವಾ? ಅಂದ್ರೆ ಎಲ್ಲರ ಮನೆಯಲ್ಲಿ ಏನೋ ಒಂದು ಒಡಕು ತೊಡಕು ಇದ್ದೇ ಇರುತ್ತೆ. ಆದ್ರೂ ಎಲ್ಲವನ್ನ ಒಪ್ಪಿಕೊಂಡು ಎಲ್ಲರನ್ನ ಸಮಾನವಾಗಿ ಸ್ವೀಕಾರ ಮಾಡ್ತಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ, ಯಾರು ಎಷ್ಟೇ ಜಗಳ ಕಾದಿರ್ಲಿ, ಏನೇ ಆಗಿರ್ಲಿ, ಎಲ್ರೂ ಯಾವ್ದೋ ಒಂದು ಸಂದರ್ಭದಲ್ಲಿ ಊಟಕ್ಕೆ ಕೂತಾಗ ಇವ್ರು ನನಗ್ ಬೈದಿದ್ರು ಅಂತ ಯಾರು ಕಮ್ಮಿ ಊಟ ಹಾಕ್ಬಿಡಲ್ಲ. ಅಥವಾ ಇವ್ರು ನನ್ನನ್ನು ಹೊಗಳಿದ್ರು ಅಂತ ಜಾಸ್ತಿ ಊಟ ಹಾಕಲ್ಲ. ಎಲ್ರನ್ನೂ, ಅದಕ್ಕೆ ಹೆಣ್ಣನ್ನ ಮಾತೃಸ್ವರೂಪಿ ಅಂತ ಕರೆಯೋದು. ಎಲ್ಲರನ್ನ ಸಮಾನವಾಗಿ ಸ್ವೀಕಾರ ಮಾಡ್ತಾಳಲ್ವಾ ಆಕೆ. ಹಾಗಾಗಿ ಅಂತಹ ಮಹಿಳೆಯರಿಗೊಂದು ಕ್ಲಾಪ್ ಮಾಡೋಣ. ಅದೇ ರೀತಿ ಅದನ್ನೇ ಕೃಷ್ಣ ಹೇಳ್ತಾ ಇದ್ದಾನೆ. ಅಂದ್ರೆ ಈಗ ಸಮಾನವಾಗಿ ನಾನು ನೋಡ್ಬೇಕು ಅಂತ ಅಂದ್ರೆ, ಎಲ್ಲರನ್ನ, ಅಂದ್ರೆ ಈಗ ಉದಾಹರಣೆ, ನಾನ್ ಎಲ್ರನ್ನ ಒಂದೇ ತರ ಒಪ್ಕೊಂಡ್ಬಿಡ್ಲಾ? ಅಂದ್ರೆ ಉದಾಹರಣೆ, ಈಗ ಬ್ರಾಹ್ಮಣನಾಗ್ಬೋದು, ಚಾಂಡಾಲ ಆಗ್ಬೋದು, ಎಲ್ರನ್ನೂ ಒಟ್ಟಿಗೆ ಕರೆದು, ಒಟ್ಟಿಗೆ ಕೂರಿಸಿ, ಒಟ್ಟಿಗೆ ಮಾಡಿ, ಈ ರೀತಿ ನಾನ್ ನೋಡ್ಬೇಕಾ ಅಂತ ಅಂದ್ರೆ, ಕೃಷ್ಣ ಹೇಳ್ತಾನೆ, ನೀನ್ ಆ ರೀತಿ ಅರ್ಥ ಮಾಡ್ಕೋಬೇಡ. ಅದೂ ಸಹ ತಪ್ಪಾಗತ್ತೆ. ನಿ- ನೀ ದೋಷಂ ಹಿ ಸಮ ಬ್ರಹ್ಮ. ಅಂದ್ರೆ ಇಲ್ಲಿ ಬ್ರಹ್ಮ ಅಂದ್ರೆ ಪರಿಪೂರ್ಣನಾದ ಭಗವಂತ ಅನ್ನುವ ಅರ್ಥವನ್ನ ಕೊಡ್ತಾ ಹೋಗುತ್ತೆ. ಅಂದ್ರೆ ಸಂಪೂರ್ಣವಾಗಿ ತಿಳಿದವನು ಭಗವಂತನೊಬ್ಬನೇ. ಹಿ ಅಂತ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಪದವನ್ನ ಉಪಯೋಗಿಸ್ತಾ ಇದ್ದಾರೆ. ಅಂದ್ರೆ ನಿನಗೂ ಗೊತ್ತಿದೆ ಅಲ್ವಾ, ಶಾಸ್ತ್ರಗಳು ಇದನ್ನೇ ಹೇಳುತ್ತೆ. ಅಂದ್ರೆ ದೋಷ ರಹಿತನಾಗಿರುವವನು ಭಗವಂತ ಒಬ್ಬನೇ ಅಂತ ನಿನಗ್ ಗೊತ್ತಲ್ವಾ. ನಾನೇನು ಸ್ಪೆಷಲ್ ಆಗಿ ಈಗ ಹೇಳೋ ಅವಶ್ಯಕತೆ ಇಲ್ಲ ಅಲ್ವಾ, ಭಗವಂತ ದೋಷರಹಿತ ಅಂತ. ಅದೇ ರೀತಿ ದೋಷ ಇದ್ರೆ ಅವನು ಭಗವಂತ ಆಗೋದಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ದೋಷ ಇದ್ರೆ ಭಗವಂತ ಆಗೋದಿಕ್ ಸಾಧ್ಯ ಇಲ್ಲಪ್ಪ ಅಂತ ನೋಡೋದಿದ್ರೆ, ದೋಷ ಇದ್ರೆ ಅವನು ಮಾನವನಾಗ್ಬಿಡ್ತಾನೆ. ಇನ್ನೂ ದೋಷ ಹೆಚ್ಚಾದ್ರೆ ಅವನು ರಾಕ್ಷಸನಾಗ್ಬಿಡ್ತಾನೆ. ಹಾಗಾಗಿ ಯಾವುದೇ ದೋಷ ಇಲ್ಲದೆ ಇರುವವನು ಭಗವಂತ. ಸಮಂ ಅಂತ ಹೇಳ್ತಾ ಇದಾರೆ. ಅಂದ್ರೆ ಅವನು ಎಲ್ಲಾ ಕಡೆ ಇದ್ದಾನೆ. ನಮಗ್ ಗೊತ್ತಾಗ್ತಿಲ್ಲ ಅಷ್ಟೇ. ನಮಗೆ, ನಾನು ಹೇಳದ್ನಲ್ಲ, ಆ ಪಂಚ ಕತ್ತಲುಗಳು ನಮ್ಗೆ ಕವಿದು ಬಿಟ್ಟಿದೆ. ಹಾಗಾಗಿ ಅವನು ಎಲ್ಲಾ ಕಡೆ ಇದ್ರೂ ಸಹ ನಮಗೆ ಕಾಣಿಸ್ತಾ ಇಲ್ಲ. ದೇವರಲ್ಲಿ ನಮಗೆ ಮನಸ್ಸಿರಬೇಕು. ಒಂದು ವಿಷಯ ನಾವು ತಿಳ್ಕೋಬೇಕು, ದೇವ್ರು ತುಂಬಾ ಒಳ್ಳೆಯವನು ಅಂತ. ಅಂದ್ರೆ ಇಲ್ಲಿ ಯಾಕೆ ದೇವ್ರನ್ನ ತುಂಬಾ ಒಳ್ಳೆಯವನು ಅಂತ ತಿಳ್ಕೊಬೇಕಪ್ಪ ಅಂತ ಅಂದ್ರೆ, ಅವನು ನಿರ್ದೋಷ. ಅಂದ್ರೆ ನಿರ್ದೋಷನಾಗಿರೋದಕ್ಕೆ ಅವನು ಭಗವಂತನಾಗಿರೋದು.
ಈಗ ರಾಮ ಇರಬಹುದು, ಕೃಷ್ಣ ಇರಬಹುದು, ವಾಸುದೇವ ಇರಬಹುದು, ನಾವ್ ಯಾರನ್ನೇ ತಗೊಳ್ಳಿ, ಅವರಿಗೆ ಯಾವುದೇ ರೀತಿಯಾದಂತಹ ದೋಷಗಳು ಇರೋದಿಲ್ಲ. ಅವ್ರಿಗೇನಾದ್ರು ಒಂದು ಚೂರು ದೋಷ ಇದ್ದಿದ್ರೆ ಅವ್ರು ಮನುಷ್ಯರಾಗ್ಬಿಡ್ತಿದ್ರು. ಅದೇ ರೀತಿ ದೇವ್ರು ನಿರ್ದೋಷ ಯಾಕಪ್ಪ? ಅಥವಾ ನಾನು ಯಾಕೆ ಭಗವಂತನನ್ನ ಪ್ರೀತಿಸ್ಬೇಕು? ಅಥವಾ ಯಾರೋ ಕೇಳ್ತಾರೆ, ಯಾಕೆ ಇಷ್ಟೊಂದು ದೇವ್ರು ದೇವ್ರು ಅಂತೀರಪ್ಪ? ದೇವ್ರನ್ನ ಯಾಕಪ್ಪ ನಂಬ್ಬೇಕು? ಅಂತ ಅನ್ನೋರಿಗೆ ಹೇಳ್ತಾ ಹೋಗ್ತಾರೆ, ದೇವ್ರು ನಿರ್ದೋಷಿ. ನಮ್ದವ್ರು ಕೈ ಬಿಡೋದಿಲ್ಲ ಅಲ್ವಾ? ಅಪ್ಪಿ ತಪ್ಪಿ ಅವ್ನ್ ಕೈ ಬಿಟ್ಬಿಟ್ಟ ಅಂದ್ರೆ ಅದೊಂದು ದೋಷ ಆಗತ್ತೆ. ದೋಷ ಆಯ್ತು ಅಂದ್ರೆ ಅವ್ನ್ ಭಗವಂತ ಆಗೋದಿಲ್ಲ. ನೋಡಿ, ಎಷ್ಟು ಸುಂದರವಾಗಿ ನಮಗ್ ಹೇಳ್ಕೊಡ್ತಾ ಇದಾರೆ ಅಂದ್ರೆ, ದೇವ್ರು ಅಂತ ಅಂದ್ರೇನೆ ಅವನು ಎಂದೂ ಸಹ ನಂಬಿದವರ ಕೈ ಬಿಡುವವನಲ್ಲ. ಯಾಕೆಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾವು ಮನುಷ್ಯರು, ನಾವ್ ಹೇಳಿರ್ತೀವಿ. ಉದಾಹರಣೆ, ಇಲ್ಲ ನಾನ್ ನಿಮ್ಗೆ ಒಂದು ಯಾವ್ದೇನೋ ಒಂದಿರುತ್ತೆ, ಅದಕ್ಕೆ ನಾನ್ ನಿಮಗ್ ಸಹಾಯ ಮಾಡ್ತೀನಿ ಅಂತನೋ, ಅಥವಾ ನಾನ್ ಬಂದ್ ಹೆಲ್ಪ್ ಮಾಡ್ತೀನಿ ಅಂತನೋ, ಅಥವಾ ಇನ್ನೇನೋ ಮತ್ತೊಂದು ಏನೋ ಒಂದ್ ನಾವ್ ಹೇಳಿರ್ತೀವಿ. ಆದ್ರೆ ಆ ಮಾತಿಗೆ ಎಲ್ಲೋ ಒಂದು ಚೂರು ನಾವ್ ತಪ್ಪಿಡ್ತೀವಿ. ಯಾಕೆ? ನಾವು ಮನುಷ್ಯರು. ಆದ್ರೆ ಭಗವಂತ ಹಾಗಲ್ಲ. ಅವನು ರಾಮಾವತಾರದಲ್ಲೂ ಹೇಳುವುದು ಅದೇನೆ, ನಾನು ನಂಬಿದವರನ್ನ ಕೈ ಬಿಡುವುದಿಲ್ಲ ಅಂತ. ಅದೇ ರೀತಿ ನನ್ನ ಕೃಷ್ಣ ಅಂತೂ ಯಾವಾಗ್ಲೂ ಹೇಳ್ತಾನೆ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅಲ್ವಾ? ನಿನ್ನ ಯೋಗಕ್ಷೇಮ ನನ್ನ ಜವಾಬ್ದಾರಿ ಅಂತ ಅವನು ಒಂದು ಸಲ ಹೇಳದ ಮೇಲೆ ಆ ಮಾತನ್ ತಪ್ಪೋ ಪ್ರಮೇಯನೇ ಇಲ್ಲ ಅಲ್ವಾ? ಅವ್ನ್ ಅಪ್ಪಿ ತಪ್ಪಿ ಅವನೇನಾದ್ರು ಮಾತು ತಪ್ಪಿಟ್ಟ ಅಂದ್ರೆ ಅವ್ನ್ ಭಗವಂತನೇ ಆಗೋದಿಲ್ಲ. ಅದೇ ರೀತಿ ಭಗವಂತ ಹೇಗಪ್ಪ ಅಂತ ಅಂದ್ರೆ, ನಮ್ಮನ್ನ ಸಾಯುವಾಗಲೂ ಸಹ ಕೈ ಹಿಡಿಯುವವನು, ಸತ್ತ ಮೇಲೂ ಕೈ ಹಿಡಿಯೋನು ಅವನೇ. ನೋಡಿ, ಅಂದ್ರೆ ಇಲ್ಲಿ ಭಗವದ್ಗೀತೆ ಹೇಳ್ಕೊಡ್ತಾ ಇದೆ, ನೀನು ಮತ್ತು ನಿನ್ನ ಭಗವಂತ ಬಿಟ್ರೆ ಇನ್ಯಾರೂ ನಿನ್ನ ಜೊತೆ ಇರುವವರಿಲ್ಲ. ಯಾರೇ ಇರ್ಬೋದು, ಗಂಡ, ಹೆಂಡತಿ, ಮಕ್ಕಳು, ಅಪ್ಪ, ಅಮ್ಮ, ಈ ಬಂಧಗಳು, ಮೋಹಗಳು ಏನಿದೆ, ಇದೆಲ್ಲವುದೂ ಸಹ ಟೆಂಪರರಿ. ಪರ್ಮನೆಂಟ್ ಅಂತ ಯಾವ್ದಾದ್ರೂ ಇದೆ ಅಂತ ಅಂದ್ರೆ ನಿನ್ನ ಆತ್ಮಕ್ಕೆ ನಿನ್ನ ದೇಹ, ಅದರ ಜೊತೆ ನೀನು ನಂಬಿರುವಂತಹ ಭಗವಂತ. ಯಾಕೆ ಅಂದ್ರೆ ಸಾವ್ನಲ್ಲೂ ಜೊತೆಗಿರ್ತಾನೆ, ಸತ್ತ ಮೇಲೂ ಜೊತೆಗಿರ್ತಾನೆ. ಎಷ್ಟು ಸುಂದರವಾದ ಮಾತು ಅಲ್ವಾ? ಅಂದ್ರೆ ನಾವು ಸಾವಿಗೆ ಹೆದರ್ತಾ ಇದ್ದೀವಿ ಅಂತ ಅಲ್ಲ, ಸಾವನ್ನ ಸಂಭ್ರಮಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಯಾಕೆ ಅಂತ ಅಂದ್ರೆ, ನಾನು ಪ್ರೀತಿಸುವಂತ ಭಗವಂತನನ್ನ ಹೋಗಿ ಸೇರ್ತಾ ಇದ್ದೀನಿ ಅಂತ ಅಂದ್ರೆ ಅದಕ್ಕಿಂತಲೂ ಇನ್ನೊಂದು ಖುಷಿಯಾದ ವಿಷಯ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಈಗ ಯಾರೋ ಒಬ್ರು ನಾವು ಪ್ರೀತಿಸೋ ವ್ಯಕ್ತಿ ನಮ್ಮ ಮನೆಗೆ ಬರ್ತಾರೆ, ಅಥವಾ ನಾನು ಹೋಗಿ ಅವ್ರನ್ನ ನೋಡ್ತೀನಿ ಅಂತ ಅಂದ್ರೇನೆ ನಮಗ್ ಅಷ್ಟು ಖುಷಿ ಇರುತ್ತೆ. ಅಂದ್ರೆ ನೀನು ಹುಟ್ಟಿದಾಗಿನಿಂದ ಸಾಯುವವರೆಗೂ ಸತ್ತ ಮೇಲೂ ಇರುವಂತಹ ಏಕೈಕ ಪ್ರೀತಿಸೋ ಜೀವವನ್ನ ನೀನು ನೋಡಕ್ ಹೋಗ್ತೀಯಾ ಅಂದಾಗ, ನಾನು ಅವನನ್ನ ಹುಚ್ಚಿ ತರ ಪ್ರೀತಿಸೋದಲ್ಲಿ ತಪ್ಪೇನಿಲ್ಲ ಅಲ್ವಾ? ಯೋಚನೆ ಮಾಡಿ. ಹಾಗೆ ನಮಗಾಗಿ ಆತ ಎಲ್ಲವನ್ನ ಕೊಟ್ಟಿದ್ದಾನೆ, ಪ್ರತಿಯೊಂದನ್ನು ಕೊಟ್ಟಿದ್ದಾನೆ ಕಣ್ರಿ. ನಮಗ್ ಗೊತ್ತಿಲ್ಲ ಅಷ್ಟೇ. ಆ ಒಬ್ಬ ದೊಡ್ಡ ಶ್ರೀಮಂತ ಇರ್ತಾನೆ, ಆ ಶ್ರೀಮಂತ ಹುಷಾರ್ ತಪ್ಪಿಡ್ತಾನೆ. ಹುಷಾರ್ ತಪ್ಪಿ ಹಾಸ್ಪಿಟ್ಲಿಗೆ ಹೋಗ್ತಾನೆ. ಹಾಸ್ಪಿಟ್ಲಿಗೆ ಹೋದಾಗ ಒಬ್ಬಿಯಸ್ಲಿ ಚಂದ ಬಿಲ್ ಮಾಡಿ ಅವನನ್ನ ಹೇಗೋ ಸರಿ ಮಾಡಿ ಕಳಿಸ್ತಾರೆ. ನಾಳೆ ನಿಮಗೆ ಡಿಸ್ಚಾರ್ಜ್ ಅಂತಾನೂ ಹೇಳ್ತಾರೆ. ಡಿಸ್ಚಾರ್ಜ್ ಅಂತ ಹೇಳಿದಾಗ ಆ ವ್ಯಕ್ತಿ ಏನ್ ಮಾಡ್ತಾನೆ, ಬಿಟ್ಟು ಹೋಗೋದಕ್ಕಿಂತ ಮುಂಚೆ ಅವನಿದ್ದಂತಹ ವಾರ್ಡನ್ನ ಶುಚಿ ಮಾಡಿ, ಹೂವೆಲ್ಲ ತರಿಸಿ, ಹೂವಿನಿಂದ ಅಲಂಕಾರ ಮಾಡಿ, ದೀಪ ಹಚ್ಚಿ ಎಲ್ಲಾ ಮಾಡ್ತಾನಂತೆ. ಅಲ್ಲಿದ್ದವ್ರಿಗೆ ಎಲ್ರಿಗೂ ಆಶ್ಚರ್ಯ ಆಗೋಗ್ಬಿಡತ್ತಂತೆ. ಅಯ್ಯೋ ದೇವ, ಇವನ್ ಎಂತ ಹುಡ್ಗನಪ್ಪ! ಅಂದ್ರೆ ಯಾರು ಈ ಹಾಸ್ಪಿಟ್ಲನ್ನ ಈ ರೀತಿ ಅಲಂಕಾರ ಮಾಡಿ ಹಿಂಗೆಲ್ಲಾ ಮಾಡ್ತಾರೆ ಅಂತ ಅಂದಾಗ, ಒಬ್ರು ಡಾಕ್ಟರ್ ಬಂದ್ ಕೇಳ್ತಾರಂತೆ, ಆ ಯಾಕೆ ನೀವ್ ಈ ರೀತಿ ಮಾಡ್ತಾ ಇದ್ದೀರಾ ಅಂತ. ಆಗ ಅವನ್ ಹೇಳ್ತಾನಂತೆ, ಇದು ನಿಮಗೆ ವಾರ್ಡ್ ಆಗಿರಬಹುದು, ಅಥವಾ ನಾನು ಪೇಷಂಟ್ ಆಗಿರಬಹುದು. ಆದ್ರೆ ನನ್ನ ಭಗವಂತ ನಾನು ಇನ್ನಷ್ಟು ಮತ್ತಷ್ಟು ಒಳ್ಳೆ ಕೆಲಸ ಮಾಡಬೇಕು, ಹಾಗಾಗಿ ನೀನು ಬದುಕಿ ಮತ್ತೆ ನೀನು ಸಂಸಾರಕ್ಕೆ ಹೋಗುವಂತ ಕಳಿಸಿದಂತಹ ದಿವ್ಯ ಕ್ಷೇತ್ರ ಅಂತ ನಾನು ಇದನ್ನ ಅನ್ಕೊಳ್ತಾ ಇದ್ದೀನಿ. ಹಾಗಾಗಿ ನಾನು ಇದಕ್ಕೆ ಅಲಂಕಾರವನ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅಂದ್ರೆ ನಮ್ಗೆ ನಾವ್ ಅನ್ಕೊಂತೀವಿ, ಅಯ್ಯೋ ಕಣ್ಣು,
ಕಿವಿ, ಮೂಗು, ನಾಲ್ಗೆ, ಹಲ್ಲು, ಚರ್ಮ. ಏನ್ರಿ ಮಹಾ! ದೇವ್ರು ಏನ್ ಕೊಟ್ಬಿಟ್ಟಿದ್ದಾನೆ ಅಂತ ಅಂತೀವಿ. ಒಂದು ಚಿಕ್ಕ ಹಲ್ಲು ನೋವು ಬಂದಾಗ ನಮಗೆ ಗೊತ್ತಾಗುತ್ತೆ, ಅಯ್ಯೋ ಭಗವಂತ ಎಷ್ಟು ಚಂದ ಇರೋ ಹಲ್ಲು ಕೊಟ್ಟಿದ್ನಪ್ಪ ನನಗೆ ಅಂತ. ಅಲ್ವಾ? ಬೇಡ ತಲೆನೋವು ಬರ್ಲಿ, ಬೇಡ ಒಂದು ಚಿಕ್ಕ ಮುಳ್ಳು ನಮ್ ಕಾಲಿಗೆ ಚುಚ್ಚಲಿ, ತಡ್ಕೊಳಕ್ಕಾಗತ್ತಾ? ಯಾರಿಗ್ ಯಾವ ಹುಷಾರಿರಲ್ವೋ ಆಗ ಅಯ್ಯೋ ಏನನ್ ಬೇಕಾದ್ರೂ ತಡ್ಕೋಬಹುದು ಕಣ್ರಿ, ಇದೊಂದನ್ ಮಾತ್ರ ನಮಗ್ ತಡ್ಕೊಳಕ್ಕಾಗಲ್ಲ ಅಂತ ಹೇಳ್ತೀವಿ. ಅಲ್ವಾ? ಆ ರೀತಿ ಭಗವಂತ ನಾವು ಬದುಕಲಿಕ್ಕೆ ಏನೆಲ್ಲ ಬೇಕೋ ಆ ಎಲ್ಲವನ್ನ ಕೊಟ್ಟಿದ್ದಾನೆ. ಭಕ್ತಿ ಅಂದ್ರೆ ದೇವಸ್ಥಾನಕ್ಕೆ ಹೋಗೋದಲ್ಲ, ಅಥವಾ ಭಜನೆ ಮಾಡೋದೋ, ಅಥವಾ ಪಾರಾಯಣ ಮಾಡೋದೋ, ಅಥವಾ ಪಾಠಗಳನ್ನ ಕೇಳೋದೋ, ಪ್ರವಚನವನ್ನ ಕೇಳೋದೋ, ಇದು ಖಂಡಿತವಾಗ್ಲೂ ಭಕ್ತಿ ಅಲ್ಲ. ಹಾಗಿದ್ರೆ ಭಕ್ತಿ ಅಂದ್ರೆ ಏನು? ಭಕ್ತಿ ಅಂದ್ರೆ ನಾನ್ ಮೇಲೆ ಹೇಳದ್ನಲ್ಲ, ಭಗವಂತ ಎಂದೂ ಸಹ ನನ್ ಕೈ ಬಿಡೋದಿಲ್ಲ, ಅವನು ನಿರ್ದೋಷ ಅಂತ. ಅದನ್ನ ಪ್ರತಿದಿನ ಪ್ರತಿ ಕ್ಷಣ ನೆನೆಯೋದು ನಿಜವಾದ ಭಕ್ತಿ ಅಂತ ಹೇಳ್ತಾರ. ಅಂದ್ರೆ ನನ್ನ ಆಲೋಚನೆಯಲ್ಲೂ ಸಹ ನಾನು ನನ್ನ ದೇವರನ್ನ, ಅವನನ್ನ ಕೈ ಬಿಡಬಾರದು. ವಿ ಹ್ಯಾವ್ ಟು ಹೋಲ್ಡ್ ಅವರ್ ಹ್ಯಾಂಡ್. ಹೀಗೆ ಮಧ್ವಾಚಾರ್ಯರಿಗೆ ಕನಸಿನಲ್ಲೂ ಭಗವಂತ ಬರ್ತಿದ್ನಂತೆ. ಆ ರೀತಿ ನಮ್ಮ ಕನಸು, ನಮ್ಮ ಕ್ರಿಯೆ, ನಮ್ಮ ಕರ್ಮ ಏನೆಲ್ಲ ಇದೆ ಅದೆಲ್ಲವುದೂ ಸಹ ನಾನು ಭಗವಂತನಿಗೆ ಸಮರ್ಪಿಸ್ಬೇಕು. ನನ್ನ ಯೋಚನೆಯಲ್ಲೂ ಸಹ ಬೇರೆ ಯಾವುದೋ ಕೆಟ್ಟ ಯೋಚನೆ ಬಂತು ಅಂದ್ರೆ ಅಲ್ಲಿಗೆ ನಾನು ಭಗವಂತನ ಪ್ರೀತಿಸ್ತಿಲ್ಲ ಅಂತ ಅರ್ಥ. ಹೇಗೆ ಅಂತ ಅಂದ್ರೆ, ಈಗ ಒಬ್ಬ ಟೀನೇಜ್ ಹುಡುಗಿ, ಇಲ್ಲಿ ನಾನು ಟೀನೇಜ್ ಹುಡುಗಿ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಕ್ಷಮೆ ಇರ್ಲಿ. ಒಬ್ಬ ಟೀನೇಜ್ ಹುಡುಗಿ ಯಾರೋ ಒಬ್ಬ ಹುಡುಗನನ್ನ ಪ್ರೀತಿಸ್ತಾಳೆ ಅಂತ ಅಂದ್ರೆ, ಆ ಹುಡುಗನನ್ನ ಆ ಹುಡುಗನ ಬಗ್ಗೆ ಏನೇ ಚಾಡಿ ಹೇಳಿ, ಚಾಡಿಗಿಂತ ಹೆಚ್ಚಾಗಿ ಅವ್ನ್ ನಿಜವಾದ ಹೇಳಿದ್ರು ಸಹ ಆ ಹುಡುಗಿ ನಂಬೋದಿಲ್ಲ. ಏ ಇಲ್ಲಪ್ಪ, ಅವ್ನ ನನ್ನನ್ನು ತುಂಬಾ ಲವ್ ಮಾಡ್ತಾನೆ, ಇಲ್ಲಪ್ಪ ಅವ್ನ್ ನನ್ ಕನ್ಸ್ನಲ್ಲೂ ಅವನೇ, ಮನ್ಸ್ನಲ್ಲೂ ಅವನೇ, ತಿನ್ಬೇಕಾದ್ರು ಅಯ್ಯೋ ನನ್ ಹುಡುಗ ಊಟ ಮಾಡದ್ನ, ನನ್ ಹುಡುಗ ನೀರ್ ಕುಡದ್ನ, ಈ ರೀತಿ ಹೇಗೆ ಅವಳು ಹುಚ್ಚಿ ತರ ಒಬ್ಬ ಹುಡುಗನನ್ನ ಪ್ರೀತಿಸ್ತಾಳೆ, ಅದಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ನಾವು ಭಗವಂತನನ್ನ ಪ್ರೀತಿಸ್ಬೇಕು. ಹೆಜ್ಜೆ ಹೆಜ್ಜೆಗೆ, ಅಯ್ಯೋ ಇವತ್ ನಾನು ಅಡಿಗೆ ಮಾಡ್ತಾ ಇದ್ದೀನ, ಭಗವಂತ ಇದ್ ನಿನ್ ಪ್ರಸಾದ. ನಾನು ಉಸಿರಾಡ್ತಾ ಇದ್ದೀನ, ಭಗವಂತ. ಏಕೆಂದ್ರೆ ಆ ವಿಯದಸುರ ನಿಲಸ್ ಚಂದ್ರ ಸೂರ್ಯೋಚ್ಚ ನೇತ್ರೆ ಅಂತ ಬರುತ್ತೆ ಧ್ಯಾನಂ ಶ್ಲೋಕದಲ್ಲಿ. ಅದ್ರಲ್ಲಿ ಹೇಳ್ತಾ ಹೋಗ್ತಾರೆ, ಅಂದ್ರೆ ವಿಯದಸುರ ಅಂತ ಅಂದ್ರೆ ಭಗವಂತ ಬಿಟ್ಟ ಉಸಿರೇ ಗಾಳಿ ಅಂತೆ. ಅಂತಹ ಗಾಳಿಯನ್ನ ನಾನು ಸೇವನೆ ಮಾಡ್ತಾ ಇದ್ದೀನಿ ಅಂತ ಅಂದಾಗ, ಭಗವಂತ ನೀನ್ ಕೊಟ್ಟ ಪ್ರಸಾದ ಕಣೋ, ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ ಅಷ್ಟೇ. ನೀನು ನನ್ನ ದೇಹದಲ್ಲಿದ್ಯಾ, ನಾನ್ ನಿನ್ನನ್ನು ಆರಾಧನೆ ಮಾಡ್ತಾ ಇದ್ದೀನಿ. ಹುಚ್ಚಿ ತರ ಆರಾಧನೆ ಮಾಡ್ಬೇಕಂತೆ. ಅದಕ್ಕೆ ಹೇಳುದು, ಜಡಭರತ ಇರಬಹುದು, ಶುಕಾಚಾರ್ಯರಿರ್ಬೋದು, ಇವರೆಲ್ಲ ಹೇಗೆ ಭಗವಂತನನ್ನ ಆರಾಧನೆ ಮಾಡ್ತಿದ್ರು, ಅದರ ಒಂದು ಧೂಳಿನ ಕಣದ ಹಾಗೆ ನಾವು ಆರಾಧನೆ ಮಾಡಿದ್ರು ಸಾಕು, ಈ ಜನ್ಮ ನಮಗೆ ಸಾರ್ಥಕ ಮಾಡ್ಬಿಡ್ತಾನೆ ಭಗವಂತ. ಹಾಗಿದ್ರೆ ಈ ರೀತಿ ಎಲ್ಲ ಯೋಚನೆ ಮಾಡೋರು ಹೇಗ್ ಬದುಕ್ತಾರೆ? ನೀವ್ ಹೇಳ್ತಾ ಇದೀರಲ್ವಾ, ಹುಚ್ಚರು ತರ ಪ್ರೀತಿಸ್ಬೇಕು, ಹುಚ್ಚರು ತರ ಆರಾಧಿಸ್ಬೇಕು. ಅಂದ್ರೆ ಇಲ್ಲಿ ಹುಚ್ಚರು ಅಂತ ಅಂದ್ರೆ ಆತರ ಅಲ್ಲ. ಅಂದ್ರೆ ಭಗವಂತನನ್ನ ನಾವು ಹೆಂಗೆ ಪ್ರೀತಿಸ್ಬೇಕಪ್ಪ ಅಂದ್ರೆ, ಅವನು ಬಿಟ್ರೆ ಇನ್ಯಾರೂ ಇಲ್ಲ. ನಾನಿಲ್ಲಿ ಯಾವ್ದೋ ಒಂದು ದೇವ್ರ ಹೆಸರು ಅಥವಾ ಇದೇ ದೇವ್ರನ್ನ ಆರಾಧಿಸಿ ನಾನು ಹೇಳ್ತಾ ಇಲ್ಲ. ಭಗವಂತ ಹೇಳ್ತಾ ಇರೋದು ಭಗವಂತನನ್ನ ಪ್ರೀತಿಸಿ ಅಂತ ಅಷ್ಟೇನೆ. ಹಾಗಿದ್ರೆ ಈ ರೀತಿ ಇದ್ದವರು ಹೇಗೆ ಪ್ರೀತಿಸ್ತಾರೆ, ಹೇಗೆ ಇರ್ತಾರೆ ಅನ್ನೋದನ್ನ ತುಂಬಾ ಸುಂದರವಾಗಿ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ನ ಪ ನ ನ ಪ್ರ ಪ್ರಹತ್ಯತ್ ಅಂತ ಅಂದ್ರೆ ಸಂತೋಷ ಪಡುವುದಿಲ್ಲ. ಪ್ರೀತಂ ಆ ಪ್ರಿಯನಾದವನು, ಪ್ರಹ್ಯೆ ಅಂದ್ರೆ ಪಡೆದು, ನ ಉದ್ವಿಜ್ಯತ್ ಅಂದ್ರೆ ಉದ್ವೇಗವಿಲ್ಲದ ಹಾಗೆ, ಪ್ರಾಪ್ತ್ಯ ಹೊಂದು, ಚ ಕೂಡ, ಅಪ್ರಿಯಂ ಅಂದ್ರೆ ಪ್ರಿಯವಲ್ಲದ್ದನ್ನು, ಸ್ಥಿರ ಬುದ್ಧಿ ಸ್ವಯಂ ಬುದ್ಧಿವಂತನು, ಅಸಮ್ಮೂಢ ಅಂದ್ರೆ ದ್ವಂದ್ವವಿಲ್ಲದ ಹಾಗೆ, ಬ್ರಹ್ಮವಿತ್ ಪರಬ್ರಹ್ಮನಲ್ಲಿ ಪರಿಪೂರ್ಣನಾಗಿ ತಿಳಿದವನು, ಬ್ರಹ್ಮಣಿ ದಿವ್ಯದಲ್ಲಿ ಸ್ಥಿತ ನೆಲೆಸಿರುವವನು. ಅಂದ್ರೆ ಆ ದೇವ್ರು ಎಲ್ಲ ಒಳ್ಳೆಯದನ್ನೇ ಕೊಡ್ತಾನೆ. ದೇವ್ರು ಎಂದಿಗೂ ಸಹ ಕೆಟ್ಟದ್ ನನಗೆ ಮಾಡೋದಿಕ್ಕೆ ಸಾಧ್ಯವೇ ಇಲ್ಲ. ಅವನ್ ಏನೇನ್ ಕೊಟ್ಟಿದ್ದಾನೋ ಅದೆಲ್ಲವೂ ಒಳ್ಳೇದೆ.
ಅವನು ಎಂದೂ ಸಹ ನನಗೆ ಕೆಟ್ಟದನ್ನ ಆಲೋಚನೆನೂ ಸಹ ನನ್ನ ಬಗ್ಗೆ ಮಾಡೋದಿಲ್ಲ ಅನ್ನುವಂತಹ ಒಂದು ಸ್ಥಿತ ಪ್ರಜ್ಞೆಯಲ್ಲಿ ನಾವಿರ್ಬೇಕಂತೆ. ಇಲ್ಲಿ ಹೇಳ್ತಾ ಹೋಗ್ತಾರೆ, ಎಲ್ಲಿ ನಾವು ಉದಾಹರಣೆ, ಅಂದ್ರೆ ಭಗವಂತನನ್ನ ನಂಬುವವರು, ಅವನಿಗೆ ತುಂಬಾ ಪ್ರಿಯವಾಗಿರುವುದು ಸಿಕ್ಕರೂ ಸಹ ಅದು ದೇವ್ರು ಕೊಟ್ಟಿದ್ದು ಅಂತ ಸ್ವೀಕಾರ ಮಾಡ್ತಾನೆ. ಅಥವಾ ಯಾರಿಗೂ ಬೇಡದೇ ಇರುವಂತಹ ವಸ್ತು ಅವನ ಜೀವನದಲ್ಲಿ ಬಂದರೂ ಸಹ, ಉದಾಹರಣೆ ಕಷ್ಟ ಇರಬಹುದು, ನೋವಿರಬಹುದು, ಇದು ಯಾರಿಗೂ ಬೇಡ ಅಲ್ವಾ, ಯಾರಿಗಾರು ಬೇಕು ಅಂತ ಬನ್ನಿ ಬನ್ನಿ ಅಂತ ಯಾರು ಕರೀತಾರ? ಇಲ್ಲ. ಅಂತಹದು ಭಗವಂತ ಅವನ ಜೀವನದಲ್ಲಿ ಕೊಟ್ಟರೂ ಸಹ ಅದನ್ನ ದೇವರ ಆ ಪ್ರಸಾದ ಅಂತಾನೆ ಅದನ್ನ ಸ್ವೀಕಾರ ಮಾಡ್ತಾನಂತೆ. ಹಾಗೂ ಯಾರಿಗೂ ಬೇಡದೇ ಇರುವುದು ಕೊಟ್ಟರೂ ಸಹ ಅದೂ ಸಹ ದೇವರೇ ಕೊಟ್ಟಿರೋದು ಅಂತ ಹೇಳ್ತಾನೆ. ಅದು ಹೇಗಪ್ಪ ಅಂದ್ರೆ ದೇವರಲ್ಲಿ ನಂಬಿಕೆ. ಹೇಗೆ ದೇವರಲ್ಲಿ ನಂಬಿಕೆ ಇರಬೇಕು, ದೇವರನ್ನ ಹೇಗ್ ಪ್ರೀತಿಸ್ಬೇಕು, ನಂಬಿಕೆ, ಪ್ರೀತಿ, ಭಕ್ತಿ ಎಲ್ಲವುದೂ ಒಂದೇ ಕಣ್ರಿ. ಪ್ರೀತಿ ಇಲ್ಲದೆ ಬೇಕಾದ್ರೂ ಇರಬಹುದು, ಆದ್ರೆ ನಂಬಿಕೆ ಇಲ್ಲದೆ ಬದುಕೋದಿಕ್ಕೆ ಆಗೋದಿಲ್ಲ. ಯಾವುದೋ ಒಂದು ನಿನ್ನೆನೋ ಮೊನ್ನೆನೋ ನುಡಿಮುತ್ತಲ್ಲಿ ಹೇಳ್ತಾ ಇದ್ದೆ, ಆ ನಾವ್ ಅನ್ಕೊಂತೀವಿ ಅಷ್ಟೇ, ಪ್ರೀತಿ ಇದ್ರೆ ಬದುಕ್ಬೋದು, ಕೈ ಕೈ ಹಿಡ್ಕೊಂಡು ಲೈಫ್ ಲಾಂಗ್ ಬದುಕ್ಬೋದು ಅಂತ ಅನ್ಕೊಂತೀವಿ. ಆದ್ರೆ ಪ್ರೀತಿ ಇಲ್ಲದೇನೂ ಸಹ ಎಷ್ಟೋ ಜನ ಬದುಕ್ತಾರೆ. ನಂಬಿಕೆ ಇಲ್ಲದೆ ಬದುಕೋದಿಕ್ ಆಗೋದಿಲ್ಲ. ಯಾಕೆಪ್ಪ ಅಂತ ಅಂದ್ರೆ, ನಂಬಿಕೆ ಇಲ್ಲ ಅಂದ್ರೆ ಅಲ್ಲಿ ಬರೀ ಅನುಮಾನದ ಹುತ್ತ ಇರುತ್ತೆ. ಆ ಅನುಮಾನದ ಹುತ್ತದ ಜೊತೆ ಒಂದೇ ಒಂದು ರಾತ್ರಿನೂ ಒಂದು ವ್ಯಕ್ತಿ ಜೊತೆ ಕಳೆಯೋದು ತುಂಬಾ ಕಷ್ಟ ಅಂತ. ಹಾಗೇನೆ ಇಲ್ಲಿ ಅದನ್ನೇ ಹೇಳ್ತಾ ಇರೋದು, ದೇವರಲ್ಲಿ ಫಸ್ಟ್ ನಂಬಿಕೆ ಇರಬೇಕು. ನಂಬಿಕೆ ಇದ್ದಾಗ ಪ್ರೀತಿ ಆಟೋಮೆಟಿಕಲಿ ಬಂದೇ ಬರುತ್ತೆ. ಅದೇ ರೀತಿ ಹೇಗೆ ನಂಬಬೇಕು, ಹೇಗೆ ಪ್ರೀತಿಸ್ಬೇಕು ಅಂತ ಅಂದ್ರೆ, ಇಲ್ಲಿ ಮತ್ತೆ ಪ್ರಹ್ಲಾದನ ಉದಾಹರಣೆನೇ ಕೊಡ್ತಾರೆ. ಯಾಕೆ ಮತ್ತೆ ಪ್ರಹ್ಲಾದನ ಉದಾಹರಣೆ ಕೊಡ್ತಾರಪ್ಪ ಅಂತ ಅಂದ್ರೆ, ನಮ್ಮೆಲ್ಲರಿಗೂ ಗೊತ್ತು, ಆಕೆಯ ತಾಯಿಯೇ ಆಕೆಗೆ ಆತನಿಗೆ ವಿಷವನ್ನು ಕೊಡೋದಿಕ್ಕೆ ಬರ್ತಾಳೆ. ಬಂದಾಗ ಅವಳ ಅಂದ್ರೆ ತಾಯಿ ಅಳ್ತಾ ಇರ್ತಾಳೆ, ಆ ಕಂದ ಇದ್ರಲ್ಲಿ ವಿಷ ಇದೆ ಅಂದ್ರೆ, ಗಂಡ ಕೊಟ್ ಕಳಿಸ್ಬಿಟ್ಟಿರ್ತಾನೆ, ನಿನ್ ಮಗನಿಗೆ ನೀನೇ ವಿಷ ಕುಡಿಸ್ಬಿಡು ಅಂತ. ಯಾವ ತಾಯಿನೂ ಮಗನಿಗೆ ವಿಷ ಕೊಡೋದಿಕ್ ಸಾಧ್ಯನೇ ಇಲ್ಲ. ಆದ್ರೆ ಅವಳ ಕೈಯಲ್ಲಿ ಇಟ್ಕೊಂಡಾಗ ಅವಳು ಹೇಳ್ತಾ ಇರ್ತಾಳೆ ಪ್ರಹ್ಲಾದಂಗೆ, ಇದ್ರಲ್ಲಿ ವಿಷ ಇದೆ, ಇದ್ರಲ್ಲಿ ವಿಷ ಇದೆ. ಆಗ ಪ್ರಹ್ಲಾದ ಹೇಳ್ತಾನೆ, ಅಮ್ಮ, ಯಾವ ತಾಯಿನೂ ಮಗನಿಗೆ ಕೆಟ್ಟದ್ ಬಯಸೋದಿಕ್ ಸಾಧ್ಯನೇ ಇಲ್ಲ. ನನ್ನ ಹರಿ ನನ್ನ ಜೊತೆ ಇದ್ದಾನೆ, ಹಾಗಾಗಿ ನಾನು ಇದನ್ನ ಕುಡಿದ್ರೂ ಸಹ ಬದುಕ್ತೀನಮ್ಮ ಅಂತ ಹೇಳಿ ಆತ ಕುಡ್ದು ಬದುಕ್ತಾನೆ. ಅಥವಾ ಇನ್ನೂ ಉದಾಹರಣೆ ಹೇಳ್ಬೇಕು ಅಂತ ಅಂದ್ರೆ, ಆತನನ್ನ ಎತ್ತಿ ಹಿಡಿದು ತಂದೆ ಕೈಯಲ್ಲಿ ಕತ್ತಿ ಇಟ್ಕೊಂಡಿರ್ತಾನೆ, ನಿನ್ನ ಹರಿ ಎಲ್ಲಿದ್ದಾನೆ ಹೇಳು, ಇಲ್ಲ ಅಂದ್ರೆ ನಾನು ಈಗ್ಲೇ ನಿನ್ನನ್ನ ಕೊಂದು ಬಿಡ್ತೀನಿ. ಆಗ ಆತ ಹೇಳ್ತಾನೆ, ನನ್ ಹರಿ ಇದ್ದಾನೆ, ನನ್ ಹರಿ ನನ್ನನ್ನು ಬದುಕ್ಸಾನೆ, ನನ್ನ ಹರಿಯ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ಅವ್ನು ಎಲ್ಲೂ ಸಹ ಉದ್ವೇಗಕ್ಕೆ ಒಳಗಾಗೋದೇ ಇಲ್ಲ. ನೀವು ಆ ಇನ್ನು ಫಿಲಂ ನೋಡಿದಾಗ ನಿಮ್ಗೆ ಇನ್ನೂ ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ ಅಂತ ನಾನು ಅನ್ಕೊಳ್ತೀನಿ. ಯಾಕೆ ಅಂತ ಅಂದ್ರೆ, ಇಡೀ ಅವನ ಪಾತ್ರ ಏನಿದೆ, ಪ್ರಹ್ಲಾದ ಎಲ್ಲೂ ಕೋಪ ಮಾಡ್ಕೊಂಡಿಲ್ಲ, ಎಲ್ಲೂ ಉದ್ವೇಗಕ್ಕೊಳಗಾಗಿಲ್ಲ. ಅಯ್ಯೋ ಏನಪ್ಪಾ, ವಾಟ್ ನೆಕ್ಸ್ಟ್, ಈಗ ನಾವೆಲ್ಲ ಯೋಚನೆ ಮಾಡ್ತೀವಲ್ಲ, ಒಂದು ಚೂರು ಏರುಪೇರಾದ್ರೂ ಸಹ ಅಷ್ಟೇ ನಾವು ಹೆದರ್ತೀವಿ. ಜೀವನದಲ್ಲಿ ತುಂಬಾ ಹೆದರ್ತೀವಿ ನಾವು. ಆದ್ರೆ ಪ್ರಹ್ಲಾದ ಎಲ್ಲೂ ಹೆದರಲಿಲ್ಲ. ಅವ್ನ್ ಮಾಡ್ತಾ ಇದ್ದಿದ್ದೊಂದೇ, ನನ್ನ ನಾರಾಯಣ ಇದ್ದಾನೆ, ನನ್ನನ್ನ ಬದುಕಿಸ್ತಾನೆ, ನನ್ನನ್ನ ಕಾಪಾಡ್ತಾನೆ, ಅಷ್ಟೇ ಅಲ್ವಾ. ಎಲ್ಲಾದ್ರೂ ಒಂದೇ ಒಂದು ಕ್ಷಣ ಅವನು ಕೋಪ ಮಾಡ್ಕೊಂಡ? ಕೊನೆಗೆ ಆ ನಾರಸಿಂಹನೇ ಅವನ ಮುಂದೆ ಬಂದು ಅವನ ಎದುರುಗಡೆನೆ ಅವನ ತಂದೆಯನ್ನ ಕೊಂದ್ರೂ ಸಹ ಅವನು ಪ್ರಶಾಂತವಾಗಿ ಇರ್ತಾನೆ. ಯಾಕೆಂದ್ರೆ ಅವನಿಗೆ ಗೊತ್ತಿರುತ್ತೆ, ಭಗವಂತ ಏನೇ ಮಾಡಿದ್ರು ನನ್ನ ಒಳಿತಿಗಾಗಿ ಇದೆ. ಇಷ್ಟೆಲ್ಲ ಆ ಪುಟ್ಟ ಬಾಲಕ ಯೋಚನೆ ಮಾಡ್ಬೇಕಾದ್ರೆ, ನಾನು ಭಗವಂತನ ಬಗ್ಗೆ ಇನ್ನೂ ಎಷ್ಟು ಪ್ರೀತಿಸಬಹುದು ಅಲ್ವಾ? ಯೋಚನೆ ಮಾಡಿ. ಯಾಕೆಂದ್ರೆ ನಾನು ನಿಜವಾಗ್ಲೂ ಭಗವಂತನನ್ನ ಪ್ರೀತಿಸ್ತಾ ಇದ್ದೀನಾ ಅಂತ. ಹಾಗಾಗಿ ಅಪ್ರಿಯ ಅನ್ನೋದು ಏನೂ ಇಲ್ಲ. ಅಂದ್ರೆ ಇಲ್ಲಿ ಅಪ್ರಿಯ ಅಂದ್ರೆ ನನಗಿಲ್ಲಿ ಬೇಡ ಅನ್ನೋದೋ ಅಥವಾ ನನ್ನನ್ನ ಇಷ್ಟ ಪಡೋದಿಲ್ಲ ಅನ್ನೋದು ಏನೂ ಇರೋದಕ್ಕೆ ಸಾಧ್ಯನೇ ಇಲ್ಲ. ಹೇಗಿರ್ತಾನಪ್ಪ ಅವನು ಅಂತ ಅಂದ್ರೆ, ಸಾವು ಬಂದ್ರೂ ಸಹ ಖುಷಿಯಾಗಿ ಸ್ವೀಕಾರ ಮಾಡ್ತಾನಂತೆ.
ಯಾಕೆ ಖುಷಿಯಾಗಿ ಸ್ವೀಕಾರ ಮಾಡ್ತಾನೆ? ಅಯ್ಯೋ ಭಗವಂತ, ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿನಪ್ಪ, ನಾನು ಎಷ್ಟು ನೋವು ಅನುಭವಿಸ್ತಿದ್ದೆ ಅಂತ ನಿನಗೆ ಗೊತ್ತಾಯ್ತು. ಹಾಗಾಗಿ ನಾನು ನಿನ್ನ ಜೊತೆ ಇರಬೇಕು ಅಂತ ನೀನು ನನ್ನನ್ನು ಕರ್ಕೊಂಡು ಹೋಗಕ್ಕೆ ಬಂದ್ಯಾ? ಹಾಗಿದ್ರೆ ನಾನು ಇವತ್ತು ರೆಡಿ ಇದೀನಪ್ಪ, ಬಂದು ಕರ್ಕೊಂಡು ಹೋಗು, ಈ ಕ್ಷಣನೇ ಕರ್ಕೊಂಡು ಹೋಗು, ಇಲ್ಲೇ ಕರ್ಕೊಂಡು ಹೋಗು. ಅಂದ್ರೆ ಭಗವಂತನನ್ನ ಪ್ರೀತಿಸುವರು ಅಥವಾ ಭಗವಂತ ಇದ್ದಾನೆ ಅನ್ನುವ ಒಂದು ಸಮಚಿತ್ತದಲ್ಲಿ ಇರುವಂತಹ ಮನಸ್ಥಿತಿ ಈ ರೀತಿ ಇರುತ್ತಂತ. ಇನ್ನು ಏನೆಲ್ಲ ಹೇಳ್ತಾರಪ್ಪ ಅಂತ ಅಂದ್ರೆ, ಸ್ಥಿರ ಬುದ್ಧಿ ಅಂದ್ರೆ ಒಂದೇ ರೀತಿ ಇರ್ತಾರೆ. ರಸಂ ಮೂಢಃ ಅಂತ ಅಂದ್ರೆ, ಇವ್ರು ನನಗೆ ಏನೆಲ್ಲ ಕೊಟ್ಟಿದ್ದಾನೆ ಅದು ಎಲ್ಲವುದೂ ಸಹ ವರ ಇದ್ದ ಹಾಗೇನೆ ಒಳ್ಳೆಯದೇ. ಅವನು ಏನ್ ಕೊಟ್ಟಿದ್ದಾನೋ ಭಗವಂತ, ಅದೆಲ್ಲವುದೂ ಸಹ ಒಳ್ಳೇದೆ. ಭಗವಂತ ನನಗೆ ಎಂದೂ ಸಹ ಕೆಟ್ಟದು ಮಾಡೋದಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂದ್ರೆ, ನಾವು ಜನರನ್ನ ನಂಬಿದ್ರೆ ಮೋಸ ಹೋಗುವ ಸಾಧ್ಯತೆಗಳಿದೆ. ಇಲ್ಲ ಅಂತ ಹೇಳೋದಿಕ್ ಸಾಧ್ಯನೇ ಇಲ್ಲ. ನಾವು ಒಳ್ಳೆಯವ್ರಿರ್ಬೋದು, ಕೆಟ್ಟವ್ರಿರ್ಬೋದು. ದಟ್ ಈಸ್ ಸೆಕೆಂಡರಿ. ಆದ್ರೆ ಜನರಿಂದ ಮೋಸ ಹೋಗಿರೋರು ಎಲ್ರೂ ಇದ್ದೇ ಇದ್ದಾರೆ ಅಲ್ವಾ? ಆದ್ರೆ ಭಗವಂತನನ್ನ ನಂಬಿ ಮೋಸ ಹೋದವ್ರು ಯಾರಾದ್ರೂ ಇಲ್ಲಿವರೆಗೂ ಇದ್ದಾರಾ? ಪ್ರಹ್ಲಾದ ಇರಬಹುದು, ಧ್ರುವ ಮಹಾರಾಜ ಇರಬಹುದು, ಅಷ್ಟೇ ಯಾಕೆ ಭೀಷ್ಮಾಚಾರ್ಯರು ಇರಬಹುದು, ಮಧ್ವಾಚಾರ್ಯರಿರ್ಬೋದು, ರಾಘವೇಂದ್ರ ಸ್ವಾಮಿಗಳಿರ್ಬೋದು. ಒಬ್ಬೊಬ್ಬರ ಹೆಸರು ಹೇಳ್ತಾ ಹೋದ್ರುನು ಸಹ ನಮ್ಗೆ ಅಲ್ವಾ 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 ಅಂತ ಅನ್ಸುತ್ತೆ ಬಿಟ್ರೆ, ಭಗವಂತನ ಬಗ್ಗೆ ಇನ್ನು ಎಷ್ಟು ನಾನು ಹೊಗಳಬೇಕು, ಇನ್ನು ಎಷ್ಟು ನಾನು ಅವನಲ್ಲಿ ಶರಣಾಗ್ಬೇಕು ಅಂತ ಅನ್ಸುತ್ತೆ. ಅದೇ ರೀತಿಯಲ್ಲಿ ದಾಸರು ಹೇಳ್ತಾ ಹೋಗ್ತಾರೆ, ಯಾರು ಒಳಿತು ಯಾರು ಒಳಿತು ಏನು ಮಾಡಿದರೇನು, ಯಾರು ಮುನಿದು ಏನು ಮಾಡುವರು ಅಂತ. ಅಂದ್ರೆ ಯಾರು ನನ್ಗೆ ಒಳ್ಳೇದು ಮಾಡಕ್ಕಾಗಲ್ಲ, ಯಾರು ನನ್ ಮೇಲೆ ಕೋಪ ಮಾಡ್ಕೊಂಡ್ರು ಸಹ ನನಗೇನೂ ಮಾಡೋದಿಕ್ಕಾಗೋದಿಲ್ಲ. ಯಾಕೆ ಅಂದ್ರೆ ಸಮ್ಮೂಢ ಸಮ್ಮೂಢಕ್ಕೆ ಅಂತ ಹೇಳ್ತಾರೆ. ಅಂದ್ರೆ ಒಳಗಾಗೋದಿಲ್ಲ. ಅಂದ್ರೆ ಗೊತ್ತಿದ್ದು ತಪ್ಪು ಮಾಡೋದು, ಗೊತ್ತಿಲ್ಲದೆ ತಪ್ಪು ಮಾಡೋದು ಒಂದ್ ತರ. ಆದ್ರೆ ಗೊತ್ತಿದ್ದು ತಪ್ಪು ಮಾಡೋದು ಎಷ್ಟರ ಮಟ್ಟಿಗೆ ಅಲ್ವಾ? ಹಾಗಾಗಿ ಈ ಜೀವನವನ್ನ ಅವರು ದೇವರ ಪ್ರಸಾದ ಅಂತ ಹೇಳಿ ಇಲ್ಲಿ ಸ್ವೀಕಾರ ಮಾಡ್ತಾರೆ. ಹಾಗೇನೆ ಬ್ರಹ್ಮವಿತ್ ಅಂತಂದ್ರೆ ದೇವರ ಬಗ್ಗೆ ತಿಳಿದಿರುತ್ತಾನೆ, ಅರ್ಥ ಮಾಡಿಕೊಂಡಿರ್ತಾನೆ. ದೇವ್ರು ಅಂದ್ರೆ ಯಾರು, ದೇವ್ರಂದ್ರೆ ಹೇಗಿರ್ತಾನೆ ಅಲ್ವಾ? ಈಗ ಹ್ಮ್ ಉದಾಹರಣೆ, ಗಂಡ ಹೆಂಡತಿಯನ್ನ ತಿಳ್ಕೊಂಡಿದ್ದಾನೆ ಅಥವಾ ಹೆಂಡತಿ ಗಂಡನನ್ನ ತಿಳ್ಕೊಂಡಿದ್ದಾನೆ ಅಂದ್ರೆ ಅರ್ಥ ಏನು? ಅವ್ರಿಗೇನ್ ಇಷ್ಟ, ಅವ್ರಿಗೇನ್ ಇಷ್ಟ ಇಲ್ಲ, ಅವ್ರಿಗೆ ನಾನು ಯಾವ ರೀತಿ ಇದ್ರೆ ಅವ್ರಿಗೆ ಖುಷಿ ಆಗತ್ತೆ, ನಾನು ಯಾವ ಕೆಲಸ ಮಾಡಿದ್ರೆ ಅವ್ರಿಗೆ ಕೋಪ ಬರುತ್ತೆ, ಎಲ್ಲವೂ ಗೊತ್ತಿರುತ್ತೆ ಅಲ್ವಾ? ಉದಾಹರಣೆ, ಇಲ್ಲಿ ಹೆಂಡತಿ ಉದಾಹರಣೆನೇ ತಗೊಳ್ತೀನಿ. ಅಂದ್ರೆ ಇವತ್ತು ನನಗೆ ನನ್ನ ಗಂಡನಿಗೆ ಇಷ್ಟವಾದ ತಿಂಡಿ ಮಾಡ್ತೀನಿ ಅಂತನೋ, ಅಥವಾ ನನ್ನ ಗಂಡನಿಗೆ ಇಷ್ಟ ಆಗೋ ಸೀರೆ ಉಟ್ಕೊಳ್ತೀನಿ ಅಂತನೋ ಹೆಂಡತಿ ಯೋಚನೆ ಮಾಡಿದ್ರೆ, ಗಂಡ ಕೆಲಸದಿಂದ ಬರ್ಬೇಕಾದ್ರೆ ಅಯ್ಯೋ ಆಕೆಗೆ ಮಲ್ಲಿಗೆ ಹೂವು ಇಷ್ಟ ಅಂತನೋ, ಅಥವಾ ನನ್ನ ಹೆಂಡತಿಗೆ ಸಿಹಿ ಇಷ್ಟ ಅಂತನೋ ತರೋದುಂಟು. ಅಂದ್ರೆ ನಮ್ಮ ಬಗ್ಗೆ ಅವರಿಗೆ ತುಂಬಾ ಚೆನ್ನಾಗಿ ತಿಳಿದಿರುತ್ತೆ ಅಂತ. ಅವ್ರು ನಮ್ಗೆ ಐ ಲವ್ ಯು ಹೇಳ್ಬೇಕು ಅಂತ ಅಲ್ಲ. ಐ ಲವ್ ಯು ಹೇಳದೇನೋ ಸಾಕಷ್ಟು ವಿಧಾನದಲ್ಲಿ ಅವರು ಅವರ ಪ್ರೀತಿಯನ್ನ ವ್ಯಕ್ತಪಡಿಸಬಹುದು. ಇಬ್ರು, ಗಂಡ ಇರ್ಬೋದು ಅಥವಾ ಹೆಂಡತಿ ಇರಬಹುದು. ಮಕ್ಕಳು ಸಹ ಇರ್ಬೋದು. ಇಲ್ಲಿ ಮಕ್ಳನ್ನ ಬಿಡೋದಿಕ್ಕಾಗೋದಿಲ್ಲ. ಮಕ್ಕಳು ಸಹ ಇರ್ಬೋದು. ಹಾಗೇನೆ ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ಬ್ರಹ್ಮವಿತ್ ಅಂದ್ರೆ ಅದನ್ನೇ. ದೇವ್ರ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಅವನು. ದೇವ್ರ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಅಂದ್ರೆ ಏನು? ನಾವು ಪ್ರೀತಿಸೋ ಗಂಡನ ಬಗ್ಗೆ ನಾವು ಹೋಗಿ ಯಾರತ್ನಾರ ಕಂಪ್ಲೇಂಟ್ ಮಾಡ್ತೀವಾ? ಇಲ್ಲ ಅಲ್ವಾ? ಹಾಗೇನೆ ಇಲ್ಲಿ ಬ್ರಹ್ಮಣಿ ಸ್ಥಿತಃ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಮನಸ್ಸಿನಲ್ಲಿ ಭಗವಂತನನ್ನ ಪ್ರೀತಿಸೋದಿಕ್ಕೆ ತೊಡಗಿಸ್ತಾನೆ. ಈಗ ಹೆಂಡತಿ ಗಂಡನಿಗೆ ಏನೆಲ್ಲ ಇಷ್ಟ ಆ ಕೆಲಸವನ್ನ ಮಾಡ್ತಾಳೆ. ಗಂಡ ಹೆಂಡತಿಗೆ ಇಷ್ಟ ಆಗೋ ಕೆಲಸವನ್ನ ಮಾಡ್ತಾನೆ ಅಂತ ಅಂದ್ಮೇಲೆ, ಅವನ ಮನಸ್ಸು ಅಥವಾ ಅವಳ ಮನಸ್ಸಿನಲ್ಲಿ ಯಾರಿರೋದಕ್ಕೆ ಸಾಧ್ಯ ಅಲ್ವಾ? ಈಗ ಹೆಂಡತಿಯ ಮನಸ್ಸಿನಲ್ಲಿ ಗಂಡ ಅಂದ್ರೆ ಪ್ರೀತಿ ಜಾಸ್ತಿ, ಗಂಡನಿಗೆ ಹೆಂಡತಿ ಅಂದ್ರೆ ಪ್ರೀತಿ ಜಾಸ್ತಿ ಅಂದಾಗ ಅವನ ಮನಸ್ಸಿನಲ್ಲೂ ಅವರೇ ಇರಬೇಕು. ಹಾಗೇನೆ ಇಲ್ಲಿ ಭಗವಂತನನ್ನ ನಾವು ಪ್ರೀತಿಸ್ತೀವಿ ಅಂದ್ರೆ ನಮ್ಮ ಮನಸ್ಸಿನಲ್ಲೂ ಅಷ್ಟೇ ಭಗವಂತ ಬಿಟ್ಟು ಇನ್ಯಾರೂ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಹೇಳ್ತಾರಲ್ಲ, ನೀನು ಕೃಷ್ಣ ಅಂತ ಕರಿಬೇಡ. ಒಂದ್ ಸಲ ನೀನ್ ಕೃಷ್ಣ ಅಂತ ಕರೆದ್ರೆ ಅವನ್ ಬಂದು ಕಿವಿನಲ್ಲಿ 2 ಸಲ ಕೃಷ್ಣ ಕೃಷ್ಣ ಅಂತ ಹೇಳ್ಬಿಡ್ತಾನೆ.
ಹೌದಾ? ನಾನು 2 ಸಲ ಕೃಷ್ಣ ಕೃಷ್ಣ ಅನ್ಬೇಕಾ? ಅಂದ್ಬಿಟ್ಟು ನೀನ್ ಅಪ್ಪಿ ತಪ್ಪಿ ಏನಾದ್ರು 2 ಸಲ ಕೃಷ್ಣ ಅಂದ್ಬಿಡು. ಅವನ್ ಬಂದ್ ನಿನ್ ಹೃದಯದಲ್ಲಿ ಬಂದ್ ಕುತ್ಕೊಂಡ್ಬಿಡ್ತಾನೆ. ಅವನು ಬಂದು ನಿನ್ನ ಹೃದಯದಲ್ಲಿ ಅವನೇನಾದ್ರೂ ಕುತ್ಕೊಂಡ್ಬಿಟ್ಟ ಅಂತ ಅಂದ್ರೆ, ನಿನ್ನ ಹೃದಯದಲ್ಲಿ ಯಾರಿಗೂ ಮತ್ತಾವುದಕ್ಕೂ ಜಾಗ ಇರೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಜಸ್ಟ್ ಲೈಕ್ ಲವರ್. ಅಂದ್ರೆ ಒಬ್ಬ ಪ್ರೇಯಸಿ ಹೇಗೆ ತನ್ನ ಪ್ರಿಯತಮನನ್ನ ಪ್ರೀತಿಸ್ತಾಳೋ, ಹಾಗೆ ಒಬ್ಬ ನಿಜವಾದ ಭಕ್ತ ಏನು ಮಾಡ್ತಾ ಹೋಗ್ತಾನೆ, ಕೂತ್ರೆ, ನಿಂತ್ರೆ, ಮಲಗಿದ್ರೆ, ಅವನ್ ಏನು ಕೆಲ್ಸ ಮಾಡ್ತಾನೋ, ಎಲ್ಲ ಕೆಲಸವನ್ನ ಅವನಿಗಾಗಿ ಮಾಡೋದಿಕ್ಕೆ ಶುರು ಮಾಡ್ತಾನೆ. ಅಲ್ವಾ? ಇದನ್ನೇ ಕೃಷ್ಣ ಇಷ್ಟೊತ್ತವರೆಗೂ ಹೇಳಿದ್ದು, ನೀನು ಮಾಡುವಂತಹ ಎಲ್ಲ ಕೆಲಸವನ್ನ ನನಗೆ ಅರ್ಪಿಸು, ನಿನಗೆ ದೋಷ ಬರೋದಿಲ್ಲ. ಅಥವಾ ನಾವು ಒಬ್ಬ ವ್ಯಕ್ತಿನ ತುಂಬಾ ಪ್ರೀತಿಸ್ತೀವಿ ಅಂದ್ರೆ ಅವರಿಂದ ನಾವೇನಾದ್ರೂ ಎಕ್ಸ್ಪೆಕ್ಟ್ ಮಾಡ್ತೀವಾ? ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಅದನ್ನೇ ಹೇಳೋದು ಕರ್ಮಣ್ಯೆ ವಾದಿಕಾರಸ್ತೆ ಮಾ ಫಲೇಷು ಕದಾಚನ. ನೋಡಿ ಎಷ್ಟು ಸುಲಭವಾಗಿ ಹೇಳ್ಬಿಟ್ಟ ಅಲ್ವಾ? ಅದಕ್ಕೋಸ್ಕರನೇ ನಾನು ಹೇಳೋದು ಭಕ್ತಿ ಈಸ್ ನಥಿಂಗ್ ಬಟ್ ಪ್ರೀತಿ. ಯಾಕಪ್ಪ ಇಲ್ಲಿ ಭಕ್ತಿ ಅಂದ್ರೆ ಪ್ರೀತಿ ಅಂದ್ರೆ, ನಾವು ಒಬ್ಬ ಹುಡುಗಿ ಹೇಗೆ ಒಬ್ಬ ಹುಡುಗನನ್ನ ಪ್ರೀತಿ ಮಾಡ್ತಾಳೋ, ಆ ರೀತಿ ನಾನು ಭಗವಂತನನ್ನ ಪ್ರೀತಿಸಿದಾಗ, ಭಗವಂತನನ್ನ ನಂಬಿದಾಗ ನನಗೆ ಗೊತ್ತಾಗುತ್ತೆ ಭಗವಂತ ನಿರ್ದೋಷಿ. ಅವನು ಯಾವತ್ತೂ ಸಹ ನನಗೆ ಎಂದೂ ಕೆಡುಕು ಮಾಡೋದಿಕ್ಕೆ ಸಾಧ್ಯವೇ ಇಲ್ಲ. ಅವನು ಯಾವತ್ತೂ ನನ್ನ ಕೈ ಬಿಡುವುದಿಲ್ಲ. ಅಲ್ವಾ? ಹೇಗ್ರಿ ಕೈ ಬಿಡ್ತಾನೆ? ನಾನು ಅಷ್ಟೊಂದು ಪ್ರೀತಿಸ್ತೀನಿ, ಅವ್ನು ನನ್ನ ಕೈ ಬಿಟ್ಟು ಹೋಗೋದಿಲ್ಲ. ಒಬ್ಬ ಹುಡುಗಿಗೆ ಅಷ್ಟೊಂದು ಪ್ರೀತಿ ಇರ್ಬೇಕಾದ್ರೆ, ನನಗೆ ನನ್ನ ಭಗವಂತನ ಮೇಲೆ ಇನ್ನೆಷ್ಟು ಪ್ರೀತಿ ಇರಬಹುದು. ಅವನು ಸುವ್ರತ ಅಂತ ಹೇಳ್ತಾರೆ ವಿಷ್ಣು ಸಹಸ್ರನಾಮದಲ್ಲಿ. ಸುವ್ರತ ಅಂದ್ರೆ ಏನು? ವ್ರತ ಅಂದ್ರೇನೆ ನಿಯಮಬದ್ಧವಾಗಿ ಅಂತ. ಸುವ್ರತ ಅಂದ್ರೆ ಭಗವಂತ ಅನ್ಕೊಂಡ್ಬಿಟ್ಟಿದನಂತೆ, ಭಕ್ತರ ಪರಿಪಾಲನೆಯೇ ನನ್ನ ವ್ರತ ಅಂತ. ಹಾಗಿರ್ಬೇಕಾದ್ರೆ ನನ್ನ ಹುಟ್ಟಿನಿಂದ ಸಾಯುವವರೆಗೂ, ಸತ್ತ ಮೇಲೂ ನನ್ನ ಕೈ ಹಿಡಿಯುವ ಭಗವಂತನನ್ನ ನಾನು ಇನ್ನಷ್ಟು ಮತ್ತಷ್ಟು ಕ್ಷಣ ಕ್ಷಣಕ್ಕೂ ಪ್ರೀತಿಸೋದ್ರಲ್ಲಿ ತಪ್ಪೇ ಇಲ್ಲ. ಹಾಗೇನೆ ಒಬ್ಬ ಭಕ್ತ ಇದ್ದವನು ಭಗವಂತನನ್ನ ಆ ರೀತಿ ಪ್ರೀತಿಸೋದಿಕ್ಕೆ ಶುರು ಮಾಡ್ತಾನೆ. ಅಂದ್ರೆ ಸ್ಥಿತ ಪ್ರಜ್ಞ ಇರುವವನು ಹೇಗೆಲ್ಲಾ ಬದುಕ್ತಾನೆ ಅನ್ನೋದಕ್ಕೆ ಈ 20ನೇ ಶ್ಲೋಕದಲ್ಲಿ ಈ ರೀತಿ ಎಲ್ಲ ವಿವರಣೆ ಕೊಟ್ರೆ, ಇನ್ನೂ 9 ಶ್ಲೋಕಗಳು ಬಾಕಿ ಇದೆ. ಆ 9 ಶ್ಲೋಕದಲ್ಲಿ ಇನ್ನಷ್ಟು ಮತ್ತಷ್ಟು ಭಗವಂತನನ್ನ ಇನ್ನೂ ಹೇಗೆ ನಾವು ಆರಾಧಿಸಬಹುದು, ಅಥವಾ ಇನ್ನೂ ನಾವು ಹೇಗೆಲ್ಲ ನಮ್ಮನ್ನ ನಾವು ಬದಲಾಯಿಸ್ಕೋಬಹುದು ಅನ್ನುವಂತಹ ಒಂದು ಪುಟ್ಟ ಪಾಠವನ್ನ ಭಗವಂತ ಹೇಳ್ತಾ ಇದ್ದಾನೆ. ನಾವು ಸಹ ಕೇಳೋಣ, ತಾಳ್ಮೆ ಇರಬೇಕು. ಅದೇ ರೀತಿ ನಾವು ಸಹ ಜಸ್ಟ್ ನಿಸ್ವಾರ್ಥವಾಗಿ, ಅವನು ನಿರ್ದೋಷ, ಹಾಗಾಗಿ ಅವನು ನಿರ್ದೋಷನಾಗಿರುವುದರಿಂದ ನಾವು ಸಹ ಯಾವುದೇ ರೀತಿಯಾದಂತಹ ಸ್ವಾರ್ಥವಿಲ್ಲದೆ ನಿಷ್ಕಾಮವಾಗಿ ನಾವು ಅವನನ್ನ ಪ್ರೀತಿಸೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಭಗವಂತ ನಮ್ಗಿನ್ನೂ ಏನೆಲ್ಲ ಒಳ್ಳೇದು ಕಾಯ್ತಾ ಇದೆ ಅಂತ ಅವನೇ ತಿಳಿಸ್ಲಿ ಅಂತ ಹೇಳಿ ಅವನ ಪಾದ ಕಮಲಕ್ಕೆ ನಾವು ಶರಣಾಗೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.